ದೇವರ ವಾಕ್ಯಕ್ಕೆ ಬರೋಣ. ಬೇರೆ ಯೇಸು ಸ್ವಾಮಿ ಹೇಳಿರುವಂಥ ಮಾತುಗಳು, ಈಗ ನಾವು ಓದಿಕೊಂಡಿರುವಂಥ ಆ ನುಡಿಗಳು ಯೇಸು ಸ್ವಾಮಿ ಖುದ್ದಾಗಿ ತನ್ನ ಶಿಷ್ಯರಿಗೆ ಹೇಳಿದಂಥ ಮಾತುಗಳು. ಏನಪ್ಪ ಮಾತುಗಳಂತ ಹೇಳಿದರೆ, ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ದಿವಿಟಿಗಳು ಉರಿಯುತ್ತಾ ಇರಲಿ. ನೀವಂತೂ ತಮ್ಮ ಯಜಮಾನನು ಬಂದು ತಟ್ಟಿದ ಕೂಡಲೇ ಕದವನ್ನು ತೆರೆಯುವುದಕ್ಕೆ ಸಿದ್ಧವಾಗಿದ್ದು, ಮದುವೆ ಓಟವನ್ನು ಯಾವಾಗ ತೀರಿಸಿಕೊಂಡು ಬರುವನು ಎಂದು ಅವನನ್ನು ಎದುರು ನೋಡುತ್ತಿರುವ ಮನುಷ್ಯರಂತಿರಲಿ ಅಂತ ಹೇಳಿ ತನ್ನ ಶಿಷ್ಯರಿಗೆ ಯೇಸು ಹೇಳುತ್ತಿದ್ದಾರೆ. ಯಾರಪ್ಪ ಶಿಷ್ಯರು? 1ನೇ ಶತಮಾನದಲ್ಲಿ ಯೇಸು ಸ್ವಾಮಿ 12 ಮಂದಿ ಶಿಷ್ಯರಿದ್ದರು. ಈ 12 ಮಂದಿ ಶಿಷ್ಯರು ಬಿಟ್ಟು ಮತ್ತು 70 ಮಂದಿ ಶಿಷ್ಯರನ್ನ ಮತ್ತೆ ಯೇಸು ಮಾಡಿಕೊಟ್ಟಿದ್ದಾರೆ. ಈ 12 ಮಂದಿ ಅಪೊಸ್ತಲರಾಗಿದ್ದಾರೆ. ಆಮೇಲೆ 70 ಮಂದಿ ಶಿಷ್ಯರು ಕೂಡ ಆಗಿದ್ದಾರೆ ಯೇಸು ಸ್ವಾಮಿ. 70 ಮಂದಿ ಬಿಟ್ಟು ಮತ್ತೆ 500 ಮಂದಿ ಯೇಸು ಸ್ವಾಮಿ ನಂಗೆ ಆ ದಿನಗಳಲ್ಲಿ ಆತನ ಹಿಂಬಾಲಿಸಿದವರು 500 ಮಂದಿ ಇದ್ದರು. ಇವರೆಲ್ಲರೂ ಶಿಷ್ಯರ ಲೆಕ್ಕದಲ್ಲಿ ಬರ್ತಾರೆ. ಈ 12 ಮಂದಿ ಅಪೊಸ್ತಲರು ಕೂಡ ಶಿಷ್ಯರ ಲೆಕ್ಕದಲ್ಲಿ ಬರ್ತಾರೆ. ಆ 70 ಮಂದಿ ಶಿಷ್ಯರು ಕೂಡ ಶಿಷ್ಯರ ಲೆಕ್ಕದಲ್ಲಿ ಬರುತ್ತಾರೆ. ಯೇಸು ಸ್ವಾಮಿ ಹಿಂಬಾಲಿಸಿದ್ದಂಥ ಸುಮಾರು 500 ಮಂದಿ 1ನೇ ಶತಮಾನದಲ್ಲಿ ಯೇಸು ಸ್ವಾಮಿ ಆರೋಹಣವಾಗಿ ಪರಲೋಕಕ್ಕೆ ಹೋಗುತ್ತಿರುವಾಗ 500 ಮಂದಿ ಆತನ ಜೊತೆಯಲ್ಲಿದ್ದರು. ಆರೋಹಣವಾಗುತ್ತಿರುವಾಗ ಆ 500 ಮಂದಿ ಕೂಡ ಶಿಷ್ಯರೇ. ಹಾಗಾದ್ರೆ ಇವತ್ತು ನಾವು ಕೂಡ ಯಾರ್ಯಾರು ದೀಕ್ಷಾಸ್ಥಾನವನ್ನು ಹೊಂದಿಕೊಂಡು ಯೇಸು ಸ್ವಾಮಿ ನಾಮದಲ್ಲಿ ದೀಕ್ಷಾಸ್ಥಾನವನ್ನು ಹೊಂದಿಕೊಂಡು ಮಾನಸಾಂತರ ಪಟ್ಟು ಚರ್ಚೆಯಲ್ಲಿ ಬಂದು ಸೇರಿಕೊಳ್ತಾರೋ ಅವರೆಲ್ಲರೂ ಶಿಷ್ಯರೇ, ಯೇಸು ಸ್ವಾಮಿ ಶಿಷ್ಯರೇ. ಆ 12 ಮಂದಿ ಶಿಷ್ಯರಷ್ಟೇ ಅಲ್ಲ, ಅದು 70 ಮಂದಿ ಶಿಷ್ಯರಷ್ಟೇ ಅಲ್ಲ, ಈ ದಿನದಲ್ಲಿ ಕೂಡ ಬರೀ 1ನೇ ಶತಮಾನದಿಂದ ಹಿಡಿದು ಈ ದಿನದವರೆಗೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಯಾರಪ್ಪ ಯೇಸು ಸ್ವಾಮಿ ಶಿಷ್ಯರು ಅಂತ ಹೇಳಿದ್ರೆ, ಯೇಸು ಸ್ವಾಮಿ ನಂಬಿ ಮಾನಸಾಂತರ ಪಟ್ಟು ದೀಕ್ಷಾಸ್ಥಾನವನ್ನು ಹೊಂದಿಕೊಂಡು ಒಂದು ಸಭೆಯಲ್ಲಿ ಬಂದು ಸೇರಿಕೊಳ್ತಾರೋ ಅವರೆಲ್ಲರೂ ಯೇಸು ಸ್ವಾಮಿ ಶಿಷ್ಯರೇ. ಆ ಯೇಸು ಸ್ವಾಮಿ ಶಿಷ್ಯರಿಗೆ ಆ ಯೇಸು ಸ್ವಾಮಿ ಕೆಲವೊಂದು ಜಾಗ್ರತೆಗಳನ್ನು ಹೇಳುತ್ತಿದ್ದಾರೆ, ಮುಂಜಾಗ್ರತಾ ಕ್ರಮಗಳನ್ನು ಹೇಳುತ್ತಾ ಇದ್ದಾರೆ. ಏನಪ್ಪ ಮುಂಜಾಗ್ರತಾ ಕ್ರಮಗಳು ಅಂತ ಹೇಳಿದ್ರೆ, ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ದಿವಿಟಿಗಳು ಉರಿಯುತ್ತಾ ಇರಲಿ ಅಂತ ಹೇಳುತ್ತಾರೆ. ನಡುಗಳು ಕಟ್ಟಿರಲಿ ಅಂತ ಹೇಳುತ್ತಿದ್ದಾರೆ. ವಾಸ್ತವವಾಗಿ ಯುದ್ಧಕ್ಕೆ ಹೋಗುವಾಗ ಆ ಯುದ್ಧವೀರರು ನಡಕ್ಕೊಂದು ದೊಡ್ಡದೊಂದು ಬೆಲ್ಟ್ ಇರ್ತದೆ, ಆ ಬೆಲ್ಟನ್ನು ಕಟ್ಕೊಳ್ತಾರೆ ಯುದ್ಧಕ್ಕೆ ಹೋಗುತ್ತಿರೋ ಸಮಯದಲ್ಲಿ. ಆ ನಡಕ್ಕೆ ಬೆಲ್ಟ್ ಕಟ್ಕೊಂಡ್ರೆ ಅವರಿಗೆ ಒಂದು ಶಕ್ತಿ ಸಿಗ್ತದೆ, ಯುದ್ಧ ಮಾಡಲಿಕ್ಕೆ ಅನುಕೂಲವಾಗಿ ಅವರಿಗೆ ಒಂದು ಶಕ್ತಿ ಸಿಗ್ತದೆ. ಯೇಸು ಸ್ವಾಮಿ ಹೇಳುತ್ತಿದ್ದಾರೆ, ನಿಮ್ಮ ನಡುಗಳು ಕಟ್ಟಿರಲಿ ಅಂತ ಹೇಳುತ್ತಿದ್ದಾರೆ. ವಾಸ್ತವವಾಗಿ ಯೇಸು ಸ್ವಾಮಿ ಹೇಳಿದಂತ ಈ ಮಾತು ಭೌತಿಕವಾದಂತ ನಾಡಲ್ಲ, ಆಧ್ಯಾತ್ಮಿಕವಾಗಿ ನಡುಗಳು ಅಂದ್ರೆ ಪ್ರಿಯರೇ ಮನಸ್ಸು ಕಟ್ಟಿರಲಿ ಅಂತ ಹೇಳುತ್ತಿದ್ದಾರೆ. ಶಿಷ್ಯರಿಗೆ ಹೇಳುತ್ತಿರುವಂತ ಮಾತು ಯಾತಕ್ಕಾಗಿ ಹೇಳುತ್ತಿದ್ದಾನಪ್ಪ, ಯಾವ ಸಂದರ್ಭಕ್ಕಾಗಿ ಹೇಳುತ್ತಿದ್ದಾನೆ ಅಂತೇಳಿ ನಾವು ಈ ವಾಕ್ಯ ಭಾಗವನ್ನೆಲ್ಲ ನಾವು ಓದಿದ್ರೆ, ಯೇಸು ಸ್ವಾಮಿ 2ನೇ ಬಾರಿ ಬರುವಾಗ ಏನೇನು ಅನಾಹುತಗಳಾಗ್ತಾವೋ ಅದಕ್ಕೆ ಸಿದ್ಧತೆಗಳನ್ನು ಮಾಡ್ಲಿಕ್ಕೆ ಹೇಳುತ್ತಿದ್ದಾರೆ. ಯೇಸು ಸ್ವಾಮಿ 2ನೇ ಬಾರಿ ಭೂಮಿ ಮೇಲೆ ಬರುವಾಗ ಈ ರೀತಿ ಆಗಿರ್ಬೇಕಂತೆ. ಯೇಸು ಸ್ವಾಮಿ ನಂಬಿದ್ದಂತ ಶಿಷ್ಯರೆಲ್ಲರೂ ಕೂಡ ಯೇಸು ಸ್ವಾಮಿ ಬರುವಂತಹ ದಿನಗಳಲ್ಲಿ ತಯಾರಾಗಿರ್ಬೇಕು, ಸಿದ್ಧತೆಯುಳ್ಳವರಾಗಿರ್ಬೇಕು, ಮನಸ್ಸೆಂಬ ನಡು ಕಟ್ಟಿರ್ಬೇಕಂತ ಹೇಳಿ ಹೇಳುತ್ತಿದ್ದಾರೆ. ಮನಸ್ಸನ್ನು ಕಟ್ಟಿಕೊಳ್ಳುವುದು ಹೇಗೆ? ಯೇಸು ಹೇಳುತ್ತಿದ್ದಾನೆ, ನಿಮ್ಮ ಮನಸ್ಸು ಎಂಬ ನಡುವನ್ನು ಕಟ್ಟಿಕೊಂಡಿದೆ ಅಂತ ಅದರ ಅರ್ಥ. ಗೋತ್ರ ವಚನವನ್ನ ಪೇತ್ರನ ಬರೆದಿರುವ ಪತ್ರಿಕೆಯಲ್ಲಿ ಆ ಮಾತು ಬರೆಯಲ್ಪಟ್ಟಿದೆ. 1ನೇ ಪೇತ್ರ 1ನೇ ಅಧ್ಯಾಯ 13ನೇ ವಚನದಲ್ಲಿ ನಡ ಅಂದ್ರೆ ಮನಸ್ಸು. 1ನೇ ಪೇತ್ರ 1:13 ಯಾರಾದ್ರೂ ಬರೋದ್ರಿ? ನೀವು ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಸ್ವಸ್ಥಚಿತ್ತರಾಗಿದ್ದು ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವ ಭಾಗ್ಯದ ಮೇಲೆ ನಿಮ್ಮ ನಿರೀಕ್ಷೆಯನ್ನು ಪ್ರಿಯರೇ, ನಿಮ್ಮ ಮನಸ್ಸು ಎಂಬ ನಡವನ್ನು ಕಟ್ಟಿಕೊಂಡಿರ ಅಂತ ಹೇಳಿ ಪೇತ್ರನ ಪಡೆಯುತ್ತಿದ್ದಾರೆ. ಭೌತಿಕವಾಗಿ ಯೇಸು ಸ್ವಾಮಿ ಹೇಳಿದ್ದು ಈ ಭೌತಿಕವಾದಂತಹ ನಡುವಿನ ಬಗ್ಗೆ ಹೇಳುತ್ತಾ ಇಲ್ಲ, ಆಧ್ಯಾತ್ಮಿಕವಾದಂತ ನಡು, ಮನಸ್ಸು ಎಂಬ ನಡುವನ್ನು ಕಟ್ಟಿಕೊಂಡಿದ್ದಾರೆ. ಹಾಗಾದ್ರೆ ಕ್ರಿಸ್ತನ ಪ್ರಿಯರೇ, ಇದು ಸಾಧ್ಯನಾ? ಮನಸ್ಸನ್ನು ಕಟ್ಟಿಟ್ಟುವುದು ಸಾಧ್ಯ ಆಗ್ತದ? ಯಾವುದೇ ಮನುಷ್ಯನಿಗೆ, ಭೂಲೋಕದಲ್ಲಿ ಮನುಷ್ಯನಾಗುತ್ತಿರುವಂತಹ ಮನುಷ್ಯನಿಗೆ ಮನಸ್ಸನ್ನ ಕಂಟ್ರೋಲ್ ಮಾಡೋದು ಆಗುದಿಲ್ಲ. ಬೇರೆ ಏನಾದ್ರೂ ಕಂಟ್ರೋಲ್ ಮಾಡಬಹುದು. ನಮ್ಮ ಮನೆಯಲ್ಲಿ ಏನಾದ್ರು ಒಂದು ಬೆಕ್ಕನ್ನು ಸಾಕಿದ್ರೆ ಕಂಟ್ರೋಲ್ ಮಾಡಬಹುದು, ಒಂದು ನಾಯಿಯನ್ನು ಸಾಕಿದ್ರೆ ಕಂಟ್ರೋಲ್ ಮಾಡಬಹುದು, ಅಥವಾ ಹೆಂಡತಿ ಮಕ್ಕಳನ್ನು ಕೂಡ ಸ್ವಲ್ಪ ವಯಸ್ಸಿನ ತನಕ ಸ್ವಲ್ಪ ಕಾಲದಿಂದ ಕಂಟ್ರೋಲ್ ಮಾಡಬಹುದು.
ಆದರೆ ಮನಸ್ಸನ್ನು ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ, ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕಾಗಿ ಯೇಸುಸ್ವಾಮಿ ಹೇಳ್ತಿದ್ದಾನೆ, ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು, ಕಟ್ಟಿಕೊಂಡಿರ್ಬೇಕಂತೇಳಿ ಯೇಸುಸ್ವಾಮಿ ಹೇಳ್ತಿದ್ದಾನೆ. ಹಾಗಾದ್ರೆ ಪ್ರಿಯರೇ, ಯಾವ ರೀತಿ ನಾವು ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ? ಮನಸ್ಸನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಕೆಲವು ರಹಸ್ಯಗಳಿವೆ. ಆ ರಹಸ್ಯಗಳ ಪ್ರಕಾರ ನಾವು ನಡೆದ್ರೆ ನಮ್ಮ ಮನಸ್ಸು ಕಂಟ್ರೋಲ್ ಆಗ್ತದೆ. ನಮ್ಮ ಮನಸ್ಸು, ಮಾನವನ ಮನಸ್ಸು ಕ್ಷಣ ಕ್ಷಣಕ್ಕೆ ಬದಲಾವಣೆ ಆಗ್ತದೆ ಪ್ರಿಯರೇ. ಒಂದು 5 ನಿಮಿಷ, 2 ನಿಮಿಷ ಯಾವುದೋ ಒಂದು ವಿಷಯ ನಾವು ಯೋಚನೆ ಮಾಡ್ತೇವೆ, 2 ನಿಮಿಷ ಆಗೋದು ಮತ್ತೊಂದು ಸಂಗತಿಗೆ ಹೋಗ್ಬಿಡ್ತದೆ ಮನಸ್ಸು. ಕೆಲವು ಬಾರಿ ಸಂಸಾರದ ಬಗ್ಗೆ ಹೋಗ್ತದೆ, ಕೆಲವು ಬಾರಿ ಮಕ್ಕಳ ಬಗ್ಗೆ ಹೋಗ್ತದೆ, ಕೆಲವು ಬಾರಿ ನಮ್ಮ ಉದ್ಯೋಗದ ಬಗ್ಗೆ ಹೋಗ್ತದೆ, ಕೆಲವು ಬಾರಿ ಶತ್ರುಗಳ ಮೇಲೆ ಹೋಗ್ತದೆ. ಇವರು ನಮಗೆ ಕೇಳು ಮಾಡಿದ್ದಾರೆ ಅಂತೇಳಿ ಈ ರೀತಿ ನಮ್ಮ ಮನಸ್ಸು ಬೇರೆ 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 ಪರಿಸ್ಥಿತಿ ಓಡಾಡ್ತಾ ಇರ್ತದೆ. ಈ ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು ಅಥವಾ ಕನ್ಸಂಟ್ರೇಟ್ ಮಾಡ್ಬೇಕಂತ, ಯಾವುದೋ ಒಂದು ವಿಷಯದ ಮೇಲೆ ಕಂಟ್ರೋಲ್ ಮಾಡ್ಬೇಕು, ಕನ್ಸಂಟ್ರೇಟ್ ಮಾಡ್ಬೇಕಂತ ಹೇಳಿ ಯೇಸು ಸ್ವಾಮಿ ಹೇಳ್ತಿದ್ದಾನೆ. ಯಾಕಪ್ಪ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಬರುವಂತಹ ದಿನಗಳಲ್ಲಿ ಪರಿಸ್ಥಿತಿಗಳು ಈ ರೀತಿ ಇರುವುದಿಲ್ಲ. ಇವಾಗ ನಾವು ಚರ್ಚಿಗೆ ಬರ್ತಾ ಇದ್ದೀವಿ, ಹಾಡು ಹಾಡುತ್ತಾ ಇದ್ದೀವಿ, ವಾಕ್ಯೋಪದೇಶ ಆಗ್ತಾ ಇದೆ, ಕೇಳಿಸ್ಕೊಳ್ತಾ ಇದ್ವಿ, ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಆರಾಧನೆ ಮಾಡ್ತಾ ಇದ್ದೀವಿ, ಎಲ್ಲ ನಡೀತಾ ಇದೆ. ಆದ್ರೆ ಯೇಸು ಸ್ವಾಮಿ ಭೂಮಿ ಮೇಲೆ ಬರುವಂತಹ ದಿನಗಳಲ್ಲಿ ಈ ರೀತಿ ಇರುವುದಿಲ್ಲ ಪ್ರಿಯರೇ. ಆರಾಧನೆ ಮಾಡ್ಲಿಕ್ಕೆ ಚರ್ಚಿನೇ ಇರುವುದಿಲ್ಲ, ಆರಾಧನೆ ಮಾಡ್ಲಿಕ್ಕೆ ಚರ್ಚಿಗಳೇ ಇರುವುದಿಲ್ಲ. ಒಬ್ಬ ದುಷ್ಟ ವ್ಯಕ್ತಿ ಪ್ರಪಂಚವನ್ನು ಆಡುತ್ತಾನೆ. ಆ ದಿನಗಳಲ್ಲಿ ಅವನು ದುಷ್ಟ ವ್ಯಕ್ತಿ ಕ್ರೈಸ್ತರ ಮೇಲೆ ಎಷ್ಟೋ ವಿರೋಧಿ ಆಗಿರ್ತಾನೆ. ಕ್ರೈಸ್ತರನ್ನ ಒಡೆಯುವುದು, ಬಡಿಯುವುದು, ಚರ್ಚಿಗಳನ್ನು ಸುಟ್ಟಾಕುವುದು ಅಥವಾ ಬೀಳಿಸುವುದು, ಇಂಥ ಕೆಲಸ ಮಾಡ್ತಾರೆ. ಬಹಿರಂಗವಾಗಿ ಯಾರಾದರೂ ಪ್ರಾರ್ಥನೆ ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಕೊಡುವನಾಗಿರ್ತಾರೆ. ಅಂತ ಸನ್ನಿವೇಶಗಳು ಯೇಸು ಸ್ವಾಮಿ ಭೂಮಿ ಮೇಲೆ ಬರುವಂತಹ ದಿನಗಳಲ್ಲಿ ಆಗ್ತದೆ. ಅದಕ್ಕಾಗಿ ಯೇಸು ಸ್ವಾಮಿ ಕೆಲವು ರಹಸ್ಯಗಳನ್ನು ಹೇಳುತ್ತಿದ್ದಾರೆ. ನಿಮ್ಮ ಮನಸ್ಸು ಕಂಟ್ರೋಲ್ ಮಾಡ್ಕೊಂಡಿರ್ಬೇಕು, ಕಟ್ಟಿರ್ಬೇಕು, ಅದನ್ನು ನಿಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರ್ಬೇಕಂತ ಹೇಳಿ ಯೇಸು ಸ್ವಾಮಿ ಹೇಳ್ತಿದ್ದಾರೆ. ಹಾಗಾದ್ರೆ ಈ ಮನಸ್ಸುಗಳು 2 ರೀತಿ ಇರ್ತಾವೆ. ಆಧ್ಯಾತ್ಮಿಕವಾದಂತ ಮನಸ್ಸಿದ್ರೆ ಅದು ಕಂಟ್ರೋಲ್ ಆಗ್ತದೆ. ಪ್ರತಿಯೊಂದು ವಿಷಯವನ್ನು ನಾವು ಕಂಟ್ರೋಲ್ ಮಾಡಿಕೊಳ್ಳಬಹುದು. ಆಧ್ಯಾತ್ಮಿಕವಾದಂತ ಮನಸ್ಸು ನಮಗಿದ್ರೆ ಯಾವುದೇ ಒಂದು ವಿಷಯ ರೀತಿಯಲ್ಲಿ ಕೂಡ ಅದನ್ನು ಕಂಟ್ರೋಲ್ ಮಾಡಬಹುದು. ನಮ್ಮ ಆತ್ಮ ನಮ್ಮಲ್ಲಿ ಬಂದು ಮನಸ್ಸನ್ನು ಕಂಟ್ರೋಲ್ ಮಾಡಿಬಿಡ್ತದೆ. ಆಧ್ಯಾತ್ಮಿಕವಾದಂತ ಮನಸ್ಸು, ಶಾರೀರಿಕವಾದಂತ ಮನಸ್ಸು ಅಂದಿರ್ತದೆ. 2 ಮನಸ್ಸುಗಳು ಮನುಷ್ಯರಲ್ಲಿವೆ ಪ್ರಿಯರೇ. ಶಾರೀರಿಕವಾದಂತ ಮನಸ್ಸು ಒಂದು, ಆಧ್ಯಾತ್ಮಿಕವಾದಂತ ಮನಸ್ಸು ಇನ್ನೊಂದು. ಈ ಶಾರೀರಿಕವಾದಂತ ಮನಸ್ಸು ಮೇಲಿನ ಮೇಲೆ ಬದಲಾವಣೆ ಆಗ್ತಾ ಬೇರೆ ಬೇರೆ ವಿಷಯಗಳನ್ನು ಜಂಪ್ ಆಗ್ತಾ ಹೋಗ್ತದೆ, ಶಾರೀರಿಕವಾದಂತ ಮನಸ್ಸು. ಆದ್ರೆ ಆಧ್ಯಾತ್ಮಿಕವಾದಂತ ಮನಸ್ಸು ಆ ರೀತಿ ಆಗುವುದಿಲ್ಲ ಪ್ರಿಯರೇ. ಅದು ದೇವರ ಮೇಲೇನೆ ತಮ್ಮ ಮನಸ್ಸು, ನಮ್ಮ ಮನಸ್ಸನ್ನೆಲ್ಲ ದೇವರ ಮೇಲೆ ಕಂಟ್ರೋಲ್ ಮಾಡಿಬಿಡ್ತಾರೆ. ಯಾವ ರೀತಿ ಒಬ್ಬ ಡ್ರೈವರ್ ಬಸ್ಸನ್ನು ಕಂಟ್ರೋಲ್ ಮಾಡ್ತಾನೋ, ಒಬ್ಬ ಡ್ರೈವರ್ ಕಾರನ್ನು ಕಂಟ್ರೋಲ್ ಮಾಡುತ್ತಾನೋ, ಅದೇ ರೀತಿ ಪ್ರೇರೆ ಪವಿತ್ರಾತ್ಮ ನಮ್ಮಲ್ಲಿ ಬಂದ್ರೆ ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಿ ಕಂಪ್ಲೀಟ್ ಕಂಟ್ರೋಲ್ ಮಾಡಿಬಿಡ್ತಾರೆ. ಹೋಗ್ತಿರ ವಚನವನ್ನ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 8ನೇ ಅಧ್ಯಾಯದಲ್ಲಿ 6ನೇ ವಚನವನ್ನು ಯಾರಾದರೂ ಬರೋದ್ರಿ? ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 6ನೇ ವಚನ. ಶರೀರ ಭಾವಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವು ಮನಸ್ಸಾಕ್ಷಿಯು ಆಗಿದೆ. ಯಾಕಂದ್ರೆ ಶರೀರ ಭಾವವು ಮನಸ್ಸಿಡುವುದು ದೇವರಿಗೆ ಶತ್ರುತ್ವ. ಶರೀರ ಭಾವಾಧೀನರು ದೇವರಿಗೆ ಮೆಚ್ಚುಗೆಯಾಗಿರಲಾರರು. ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವಾಧೀನರವರಲ್ಲ, ದೇವರ ಆತ್ಮನಿಗೆ ಅಧೀನರಾಗ್ತಾರೆ. ಯಾವಾಗ ನಾವು ಯೇಸು ಸ್ವಾಮಿ ನಂಬಿ ನಮ್ಮ ಮಾನಸಾಂತರ ಪಟ್ಟು ದೇವರ ಮುಂದೆ ನಮ್ಮ ಪಾಪಗಳ ಪರಿಹಾರ ಮಾಡಿಕೊಂಡು ದೇವರ ಮುಂದೆ ನಮ್ಮ ಪಾಪಗಳನ್ನೆಲ್ಲ ಒಪ್ಪಿಕೊಂಡು ಪಶ್ಚಾತ್ತಾಪಟ್ಟು ಯೇಸು ಕ್ರಿಸ್ತ ನನ್ನ ಪಾಪಗಳಿಗಾಗಿ ಪ್ರಾಣ ಕೊಟ್ಟಿದ್ದಾನೆ, ರಕ್ತ ಸುರಿಸಿದ್ದಾನೆ, ನನ್ನ ಪಾಪಗಳನ್ನು ತನ್ನ ತಲೆ ಮೇಲೆ ಹಾಕೊಂಡಿದ್ದಾನೆ ಅಂತೇಳಿ ಯಾವಾಗ ನಾವು ನಂಬುತ್ತೇವೋ ಆವಾಗ ದೇವರ ಆತ್ಮ ನಮ್ಮಲ್ಲಿ ಬರ್ತಾರೆ, ಆಟೋಮೆಟಿಕ್ ಬರ್ತಾರೆ. ನಾವೇನು ಕರೆಯುವಂತ ಅವಶ್ಯಕತೆ ಇಲ್ಲ. ನಾವು ಮನಸ್ಸಾಂತರ ಪಟ್ಟು ಪಶ್ಚಾತ್ತಾಪಟ್ಟು ನಮ್ಮ ಪಾಪಗಳನ್ನು ದೇವರ ಮುಂದೆ ಒಪ್ಪಿಕೊಂಡು ಕ್ರಿಸ್ತ ನನ್ನ ಪಾಪಗಳಿಗಾಗಿ ಪ್ರಾಣ ಕೊಟ್ಟಿದ್ದಾನೆ, ನನ್ನ ಪಾಪಗಳಿಗೆ ನನ್ನ ಮೇಲೆಲ್ಲ ತನ್ನ ತಲೆ ಮೇಲೆ ಹಾಕೊಂಡಿದ್ದಾನೆ ಅಂತೇಳಿ ಯಾವಾಗ ನಾವು ನಂಬುತ್ತೇವೋ ಪ್ರಿಯರೇ, ಅದೇ ಗಳಿಗೆಯಲ್ಲಿ
ದೇವರ ಆತ್ಮನ ಆ ವ್ಯಕ್ತಿಯಲ್ಲಿ ಬರ್ತಾನೆ. ದೇವರ ಆತ್ಮನ ಆ ವ್ಯಕ್ತಿಯಲ್ಲಿ ಬಂದು ಆತನ ಮನಸ್ಸನ್ನು ಕಂಟ್ರೋಲ್ ಮಾಡಿರ್ತಾನೆ. ಇದೊಂದು ರಹಸ್ಯ. ನಮ್ಮ ಸ್ವಂತ ಪ್ರಯತ್ನಗಳಿಂದ ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಿತ್ತು ಆಗುದಿಲ್ಲ. ದೇವರ ಆತ್ಮ ನಮ್ಮಲ್ಲಿ ಬಂದು ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ತಾರೆ. ಆ ರೀತಿ ನಾವು ಮಾನಸಾಂತರ ಪಟ್ಟಿಲ್ಲ, ಪಾಪ ಪರಿಹಾರವನ್ನು ಹೊಂದಿಕೊಂಡಿಲ್ಲ, ಯೇಸು ಕ್ರಿಸ್ತನ ನಂಬಿಕೆ ಇಟ್ಟಿಲ್ಲ ಅಂದ್ರೆ ನಮ್ಮ ಮನಸ್ಸು ಶರೀರಾನುಸಾರವಾಗಿ ಹೋಗ್ತದೆ. ಶರೀರಾನುಸಾರವಾಗಿ ಈ ಲೋಕಾನುಸಾರವಾದಂಥ ಕಾರ್ಯಗಳ ಮೇಲೆ ನಮ್ಮ ಡ್ಯೂಟಿಗಳು, ನಮ್ಮ ಹೆಂಡತಿ, ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ನಮ್ಮ ಆಸ್ತಿ ಇವುಗಳ ಮೇಲೆ ತಿರುಗಾಡ್ತಿರ್ತದೆ. ಅದು ಶರೀರ ಭಾವದ ಮನಸ್ಸು. ಈ ಶರೀರ ಭಾವದ ಮನಸ್ಸು ದೇವರಿಗೆ ಶತ್ರುತ್ವವಾಗ್ತದೆ. ಯಾರಲ್ಲಿ ಅಂತ ಮನಸ್ಸು ಇರ್ತದೋ ಅದು ದೇವರಿಗೆ ಶತ್ರುತ್ವವಿರುವಂತ ಮನಸ್ಸು. ಆತ್ಮಾನುಸಾರವಾದಂತ ಮನಸ್ಸಿದ್ರೆ ದೇವರ ಆತ್ಮ ನಮ್ಮಲ್ಲಿ ಬಂದು ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಿಬಿಡ್ತದೆ. ಈ ದೇವರ ಆತ್ಮನೇ ನಮ್ಮನ್ನು ನಡೆಸುತ್ತಾನೆ. ಯಾವ ವ್ಯಕ್ತಿ ಯೇಸು ಸ್ವಾಮಿ ಸಂಪೂರ್ಣವಾಗಿ ನಂಬುತ್ತಾನೋ, ಪಶ್ಚಾತ್ತಾಪ ಕೊಡುತ್ತಾನೋ, ಮಾನಸಾಂತರ ಕೊಡುತ್ತಾನೋ, ಅವನಲ್ಲಿ ದೇವರ ಆತ್ಮನ ಬಂದು ಅವನನ್ನು ಸಂಪೂರ್ಣ ಬದಲಾಯಿಸಿಬಿಡ್ತಾನೆ. ದಿನ 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 ಬದಲಾವಣೆ ಆಗ್ತಾನೆ. ಆತ್ಮಾನುಸಾರವಾಗಿ ನಡಲಿಕ್ಕೆ ಶುರು ಮಾಡ್ತಾನೆ. ಶರೀರ ಕಾರ್ಯಗಳಿಗೆ ಆಮೇಲೆ ಹೋಗುದಿಲ್ಲ, ಆತ್ಮಾನುಸಾರವಾದ ಕಾರ್ಯಗಳು ಹೋಗ್ತಾನೆ. ವಾಸ್ತವವಾಗಿ ಲೋಕದಲ್ಲಿ ಇರೋ ತನಕ ನಾವೇನಾದ್ರೂ ಒಂದು ಕೆಲಸ ಮಾಡಲೇಬೇಕಾಗ್ತದೆ. ಮನೆ ಕೆಲಸಗಳಾಗಲಿ, ಮನೆ ಸಂಸಾರ ಇದ್ದೇ ಇರ್ತದೆ. ಆದ್ರೆ ಹೆಚ್ಚು ಸಮಯ ಆಧ್ಯಾತ್ಮಿಕವಾದಂತ ಕಾರ್ಯಗಳಿಗೆ ಕೊಡ್ತಾರೆ. ಆವಾಗ ಅವನ ಮನಸ್ಸು ಕಂಟ್ರೋಲ್ ಆಗ್ತದೆ. ಅದು ಯೇಸು ಸ್ವಾಮಿ ಹೇಳಿದ್ರು, ನಿಮ್ಮ ಮನಸ್ಸು ಎಂಬ ನಡವನ್ನ ಕಟ್ಟಿಕೊಂಡಿರ್ರಿ. ಯಾಕಂದ್ರೆ ಆತನು ಬರುವಂತಹ ದಿನಗಳಲ್ಲಿ ಬಹಳ ಸಂಕಷ್ಟದ ದಿನಗಳು. ಆರಾಧನೆ ಮಾಡ್ಲಿಕ್ಕೆ ಚರ್ಚ್ಗಳು ಇರುವುದಿಲ್ಲ, ಪ್ರಾರ್ಥನೆ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಕೊಡುದಿಲ್ಲ, ಓದ್ಕೊಳ್ಳೋಣ ಅಂದ್ರೆ ಬೈಬಲ್ ಇರುವುದಿಲ್ಲ. ಈಗಾಗಲೇ ಬೈಬಲ್ ಸುಟ್ಟು ಹೋಗುವಂತ ಎಷ್ಟೋ ವಿಡಿಯೋಗಳು ನಾವು ನೋಡ್ತಾ ಇದ್ದೀವಿ. ಬೈಬಲ್ಗಳೇ ಇಲ್ಲ ಅಂದ್ರೆ ಮಾಡಿಬಿಡ್ತಾರೆ. ಅಂತ ದಿನಗಳು ಬರುತ್ತವೆ. ಕಠಿಣವಾದಂತ ಪರಿಸ್ಥಿತಿಗಳು ಬರ್ತವೆ. ಆ ಬರುವಂತ ದುಷ್ಟ ಶಕ್ತಿ, ಆ ದುಷ್ಟ ವ್ಯಕ್ತಿ ಪ್ರಪಂಚವನ್ನು ಆಳುತ್ತಾನೆ. ನಾನೇ ಕ್ರಿಸ್ತ ಅಂತ ಹೇಳುತ್ತಾನೆ. ನಾನೇ ಕ್ರಿಸ್ತ, ನನ್ನನ್ನು ಪೂಜೆ ಮಾಡಿ, ನನ್ನನ್ನು ಆರಾಧನೆ ಮಾಡಿ ಅಂತ ಹೇಳುತ್ತಾನೆ. ಅವನು ಈ ರೀತಿ ಕ್ರೈಸ್ತ ಧರ್ಮಕ್ಕೆ ವಿರೋಧವಾಗಿ ನಡ್ಕೊಳ್ತಾ ಇರ್ತೀವಿ. ಆದ್ದರಿಂದ ಯೇಸು ಸ್ವಾಮಿ ಬರುವಂತಹ ದಿನಗಳಲ್ಲಿ ಕಠಿಣವಾದಂತಹ ಪರಿಸ್ಥಿತಿಗಳು ಇರುತ್ತವೆ. ಅದಕ್ಕಾಗಿ ನಿಮ್ಮ ಮನಸ್ಸನ್ನು ಕಟ್ಟಿಕೊಂಡಿರಿ, ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಂಡಿರಿ. ನಿಮ್ಮ ಮನಸ್ಸು ಕಂಟ್ರೋಲ್ ಆಗ್ಬೇಕಾದ್ರೆ ದೇವರ ಆತ್ಮ ನಿಮ್ಮಲ್ಲಿ ಬರಬೇಕು. ದೇವರ ಆತ್ಮ ನಮ್ಮಲ್ಲಿ ಬಂದು ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು. ಹಾಗಾದ್ರೆ ದೇವರ ಆತ್ಮ ಹೇಗೆ ಬರ್ತಪ್ಪ ಅಂತ ಹೇಳಿದ್ರೆ, ಸುವಾರ್ತೆ ನಂಬಬೇಕು, ಯೇಸು ಸ್ವಾಮಿ ನಂಬಬೇಕು, ನಾವು ಪಾಪಗಳನ್ನ ದೇವರು ಮುಂದೆ ಒಪ್ಕೊಳ್ಬೇಕು. ದೇವರು ಖಂಡಿತ ಕ್ಷಮಿಸ್ತಾ ಇರ್ತಾರೆ. ಯಾರನ್ನು ಕೂಡ ದೇವರು ಗದರಿಸೋದಿಲ್ಲ. ಈ ಪಾಪ ಯಾಕೆ ಮಾಡಿದಿ, ಈ ತಪ್ಪು ಯಾಕೆ ಮಾಡಿದೆ ಅಂತ ಹೇಳಿ ದೇವರು ಗದರಿಸೋದಿಲ್ಲ. ಎಷ್ಟೇ ಪಾಪಗಳಿರ್ಲಿ, ಒಂದಲ್ಲ, 100 ಅಲ್ಲ, 1000 ಅಲ್ಲ, 10,000 ಅಲ್ಲ, ಎಷ್ಟೇ ಇರಲಿ, ಎಲ್ಲ ಪಾಪಗಳನ್ನ ದೇವ್ರ ಮುಂದೆ ಒಪ್ಪಿಕೊಂಡ್ರೆ ದೇವರು ಕ್ಷಮಿಸಿಬಿಡ್ತಾರೆ. ದೇವರು ಕ್ಷಮಿಸಿಬಿಟ್ಟು ನಮ್ಮೊಂದು ಹೊಸ ಮನಸ್ಸನ್ನು ಕೊಟ್ಟು ಬಿಡ್ತಾರೆ. ನೂತನ ಹೃದಯವನ್ನ ಕೊಟ್ಟು ಬಿಡ್ತಾರೆ. ಆ ಹೊಸ ಮನಸ್ಸು, ಆ ನೂತನ ಹೃದಯ ದೇವರ ಮೇಲೆ ಕೇಂದ್ರೀಕೃತವಾಗ್ತದೆ. ನಾವ್ ಎಲ್ಲಿಗೆ ಹೋದ್ರು, ಏನ್ ಮಾಡ್ತಿದ್ರು ಕೂಡ ದೇವರು ನನ್ನನ್ನು ನೋಡ್ತಿದ್ದಾರೆ, ದೇವರು ನನ್ನನ್ನು ಗಮನಿಸುತ್ತಿದ್ದಾರೆ ಅನ್ನುವಂತ ಆ ಐಡಿಯಾ, ಆ ಆಲೋಚನೆ ನಮ್ಮ ತಲೆಯಲ್ಲಿ ಯಾವಾಗಲೂ ಇದ್ದೇ ಇರ್ತದೆ. ಯಾವಾಗಲೂ ನಾವು ನಡೆಯುತ್ತಾ ಇದ್ರು, ಊಟ ಮಾಡ್ತಾ ಇದ್ರು, ಕೆಲಸ ಮಾಡ್ತಾ ಇದ್ರು, ಏನ್ ಮಾಡ್ತಾ ಇದ್ರು ಕೂಡ ದೇವರು ನನ್ನನ್ನು ಗಮನಿಸುತ್ತಿದ್ದಾರೆ ಅನ್ನುವಂತ ಒಂದು ಆ ಯೋಚನೆ ನಮ್ಮಲ್ಲಿ ಯಾವಾಗಲೂ ಇರುತ್ತೆ. ಆ ಕಾರಣದಿಂದ ಪ್ರೇರೆ ನಮ್ಮ ಮನಸ್ಸು ಒಂದು ಕಂಟ್ರೋಲ್ ನಲ್ಲಿ ಬರ್ತದೆ. ಅದು ಯೇಸು ಸಾಕಿರುತ್ತೆ. ನಿಮ್ಮ ಮನಸ್ಸನ್ನು, ನಮ್ಮ ನಡುವನ್ನ ಕಟ್ಟಿಕೊಂಡು. ಎರಡನೇದೇನಂತಿದ್ದಾನೆ ಲೋಕನ ಬರೆದ ಸುವಾರ್ತೆಯಲ್ಲಿ 13:12-35 ನಿಮ್ಮ ದಿವಿಟಿಗಳಿಗೆ ದಿವಿಟಿಗಳು ಉರಿಯುತ್ತಾ ಇರ್ಲಂತಿದ್ದಾರೆ. ಮೊದಲೇನಂತಿದ್ದಾನೆ, ಮನಸ್ಸು ಕಂಟ್ರೋಲ್ ಆಗಿರಬೇಕು. ನಿಮ್ಮ ಮನಸ್ಸು ಒಂದೇ ವಿಷಯದ ಮೇಲೆ, ದೇವರ ಮೇಲೆ ಕೇಂದ್ರೀಕೃತವಾಗಿರಬೇಕು ಅಂತ ಮೊದಲನೇದು ಹೇಳುತ್ತಿದ್ದಾನೆ. ಎರಡನೇದಾಗಿ ದಿವಿಟಿಗಳು ಉರಿಯುತ್ತಾ ಇರಲಿ. ದಿವಿಟಿ ಅಂದ್ರೆ ಪ್ರೇರ ಆತ್ಮ. ದಿವಿಟಿ ಅಂದ್ರೆ ಈಗ 1ನೇ ಶತಮಾನದಲ್ಲಿ ಈ ರೀತಿ ಕರೆಂಟ್ಗಳಿರ್ಲಿಲ್ಲ. 1ನೇ ಶತಮಾನದಲ್ಲಿ ದಿವಿಟಿಗಳಿದ್ದು. ಯೇಸು ಸ್ವಾಮಿ ಕೂಡ ಗೆಚ್ಚಮನೆ ತೋಟದಲ್ಲಿ ಯೇಸು ಸ್ವಾಮಿಯನ್ನು ಬಂಧಿಸಲಿಕ್ಕೆ ಸೈನಿಕರು ಬಂದಾಗ ದಿವಿಟಿಗಳನ್ನು ಹಿಡ್ಕೊಂಡು ಬಂದಿದ್ದಾರೆ. ಅದೇ ದಿವಿಟಿಗಳನ್ನು ತಯಾರು ಮಾಡಿಕೊಂಡು ಅದರ ಮೇಲೆ ಎಣ್ಣೆ ಹಾಕ್ತಾ ಅದನ್ನ ಆ ದಿವಿಟಿಗಳ ಬೆಳಕನ್ನು ನಡೀತಾ ಇತ್ತು. ಈಗ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನಿಮ್ಮ ದಿವಿಟಿಗಳು ಉರಿಯುತ್ತಾ ಇರಲಿ ಅಂತ. ದಿವಿಟಿ ಅಂದ್ರೆ ಪ್ರೇರ ಆತ್ಮ. ಪ್ರತಿಯೊಬ್ಬರಿಗೂ ಒಂದು ಆತ್ಮ ಇದೆ. ಈ ಭೂಲೋಕದಲ್ಲಿದ್ದಂತ ಮನುಷ್ಯರೆಲ್ಲರಿಗೆ ಅವ್ರು ಯೇಸು ಸ್ವಾಮಿ ನಂಬಿದ್ದವರಿರ್ಲಿ, ನಮ್ಮದವರಿರ್ಲಿ, ಪ್ರತಿಯೊಬ್ಬರಿಗೂ ಆತ್ಮ ಒಂದಿದೆ ಪ್ರೇರ. ಈ ಆತ್ಮಕ್ಕೆ ಸಾವಿಲ್ಲ, ದೇಹಕ್ಕೆ ಸಾವಿದೆ. ನಾವೊಂದು 60 ವರ್ಷ, 70 ವರ್ಷ, 80 ವರ್ಷ ಆದ್ರೆ ಈ ದೇಹ ಸತ್ತೋಗ್ತದೆ. ಆದ್ರೆ ಆತ್ಮಕ್ಕೆ ಸಾವಿಲ್ಲ. ಆತ್ಮ ಹೊರಗೆ ಬರ್ತದೆ. ಆತ್ಮ ಹೊರಗೆ ಬಂದು
ಪಟ್ಟಿದ್ದವನಾದ್ರೆ ದೆವ್ವಗಳು ಭೂತಗಳು ಬಂದು ಎಳ್ಕೊಂಡು ಹೋಗ್ತಾರೆ ನರಕಕ್ಕೆ, ಪಾತಾಳ ಲೋಕಕ್ಕೆ ಎಳ್ಕೊಂಡು ಹೋಗ್ತಾರೆ. ಒಂದು ವೇಳೆ ದೇವರ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದವನಾಗಿದ್ರೆ ದೇವದೂತರು ಬಂದು ಪರಲೋಕಕ್ಕೆ ಎಳ್ಕೊಂಡು ಹೋಗ್ತಾರೆ. ನಾನು ಎಷ್ಟೊತ್ತ ನಿಮ್ಗೆ ಹೇಳಿದ್ದೆ, ನಾನು ನೋಡ್ತೇನೆ ಕಡೆ ನಮ್ಮ ಆಜಾದ ನಗರದಲ್ಲಿ ರೇಣುಕಾ ಅಂತ ಹೇಳಿ ಸಹೋದರಿ, ಆ ರೇಣುಕಾ ಅವರು KMC ಅಡ್ಮಿಟ್ ಆಗಿದ್ರು, ಅನಾರೋಗ್ಯದಲ್ಲಿದ್ದಾಗ ಅಡ್ಮಿಟ್ ಆಗಿದ್ರು. ನಾನು ಹೋಗಿ KMC ಹೋಗಿದ್ದೆ ಹುಬ್ಳಿಗೆ ಪ್ರೇಯರ್ ಮಾಡ್ಲಿಕ್ಕೆ. ನಾನು ಹುಬ್ಳಿಗೆ ಹೋದಾಗ ಅವರು ಜ್ಞಾನ ತಪ್ಪಿದ್ದಾಗಿತ್ತು, ಅನ್ಕಾನ್ಶಿಯಸ್ ಆಗಿತ್ತು, ಸ್ಪೃಹ ಇಲ್ಲ, ಉಸಿರಾಟ ಆಗ್ತಾ ಇತ್ತು, ಸ್ಪೃಹ ಇರಲಿಲ್ಲ. ಆಮೇಲೆ ಅಲ್ಲಿ ಡಾಕ್ಟರ್ಸ್ ಹೇಳಿದ್ರು ಅವ್ರೀಗ ಸ್ಪೃಹ ಇಲ್ಲ, ಬೇಕಾದ್ರೆ ಪ್ರೇಯರ್ ಮಾಡಿ ಹೋಗ್ಬೋದು ಅಂತ ಹೇಳಿದ್ರು. ಹಾಗೆ ಪ್ರೇಯರ್ ಮಾಡಿ ಬಂದಿದ್ದೆ. ಅವರು ಮಲಗಿದ್ರು, ಬಾಟ್ಲಿಗೆಲ್ಲ ಹಚ್ಚಿದ್ರು, ಕೈಗೆ ಮತ್ತು ಎಲ್ಲ ಕಡೆ ಬಾಟ್ಲ್ ಹಚ್ಚಿದ್ರು. ಪ್ರೇಯರ್ ಮಾಡಿ ಬಂದಿದ್ದೆ. ಆಮೇಲೆ ಅಲ್ಲಿ ಹಾಸ್ಪಿಟಲ್ನಲ್ಲಿ ತೀರ್ಕೊಂಡಿದ್ರು. 3ನೇ ದಿನ 4 ದಿನ ಅವರು ಅವ್ರ ಮೃತದೇಹವನ್ನು ತಂದಿದ್ದಾರೆ. ತಂದಿದ ನಂತರ ನಮಗೊಂದು ದರ್ಶನ ಆಗಿತ್ತು. ಆ ದರ್ಶನದಲ್ಲಿ ಅವಳನ್ನ ಒಂದು ಗ್ಲಾಸ್ ಪೆಟ್ಟಿಗೆಯಲ್ಲಿ ಮಲಗಿಸಿದ್ದಾರೆ. ಆ ಕನಸಿನಲ್ಲಿ ಗ್ಲಾಸ್ ಪೆಟ್ಟಿಗೆಯಲ್ಲಿ ಮಲಗಿಸಿದ್ದಾರೆ. ಆಮೇಲೆ ಆಕೆ ಆತ್ಮ ಹೊರಗೆ ಬಂದಿದೆ. ಆ ಮೃತದೇಹ ಆ ಗ್ಲಾಸ್ ಪೆಟ್ಟಿಗೆಯಲ್ಲಿ ಇತ್ತು, ಆತ್ಮ ಹೊರಗೆ ಬಂದಿದೆ. ಆತ್ಮ ಹೊರಗೆ ಬಂದು ಇವರೆಲ್ಲ ಸ್ನಾನ ಮಾಡಿಸಿದ್ದಾರೆ ಆ ದೇಹಕ್ಕೆ. ಈ ಆತ್ಮ ಅಂತಿದ್ದಾರೆ, ಯಾಕೆ ನೀವು ಹಿಂಗ್ ಮಾಡ್ತಾ ಇದ್ರಿ, ನಾನು ಜೀವಂತವಾಗಿದ್ದೀನಿ, ನೀವು ಯಾಕೆ ಹಿಂಗ್ ಮಾಡ್ತಾ ಇದ್ರಿ ಅಂತ ಹೇಳಿ ಅವರು ಕೂಡ ಜೋರಾಗಿ ಮಾತಾಡ್ತಾ ಇದ್ರು. ಆ ರೇಣುಕಾ ಅವರ ಆತ್ಮ, ನಮ್ಮ ಸುಹಾಸಿನಿ ಮತ್ತು ಕೆಲವು ಮಂದಿ ಸ್ನಾನ ಮಾಡಿಸಿದ್ರು. ಆಮೇಲೆ ನೀವು ನಮ್ಮ ಮಾತು ಕೇಳ್ತಾ ಇಲ್ಲ, ನನ್ನ ಪಾಸ್ಟರ್ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಅಲ್ಲಿಂದ ನಮ್ಮ ಮನೆ ಹತ್ತಿರವಾಗ್ತದೆ. ನಾನು ಪಾಸ್ಟರ್ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಅವ್ರ ಆತ್ಮ ನಮ್ಮ ಮನೆಗೆ ಬರ್ತಾ ಇದೆ. ನಮ್ಮ ಮನೆಗೆ ಬರುತ್ತಿರುವಂತಹ ಸಮಯದಲ್ಲಿ ಒಬ್ಬ ದೇವದೂತರನ್ನು ಕೈ ಹಿಡಿತಾರೆ. ದೇವದೂತರು ಕೈ ಹಿಡಿದಿದ್ದಾರೆ, ಪಾಸ್ಟರ್ ಇಲ್ಲಿ ಬರ್ತಾರಪ್ಪ, ನೀವು ಅಲ್ಲಿ ಹೋಗೋ ಅವಶ್ಯಕತೆ ಇಲ್ಲ, ಪಾಸ್ಟರ್ ಇಲ್ಲಿ ಬರ್ತಾರೆ ಅಂತೇಳಿ ಕೈ ಹಿಡಿತಾರೆ. ಆಮೇಲೆ ನಾವು ಬಂದಿದ್ದೇನೆ. ನಾ ಬಂದ ಕೂಡಲೇ ಈ ಕೈ ಒಬ್ಬರು, ಈ ಕೈ ಒಬ್ಬರು, ಇಬ್ಬರು ದೇವದೂತರು ಇರ್ತಾರೆ. ಅವ್ರನ್ನ ಕರ್ಕೊಂಡು ಮೇಲೆ 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 ಹೋಗ್ತಾರೆ. ನನ್ನ ಕೈಯಿಂದ ದೀಕ್ಷಾಸ್ಥಾನ ಮುಟ್ಕೊಂಡು ಹೋಗ್ತೇವೆ. ನಾನು ಯಾತಕ್ಕಾಗಿ ಹೇಳ್ತಾ ಇದ್ರಪ್ಪ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಒಂದು ಆತ್ಮ ಇರ್ತದೆ. ಅದು ಯೇಸು ಸ್ವಾಮಿ ನಂಬಿದ್ದವರಿರ್ಲಿ ನಂಬದವರಿರ್ಲಿ ಆತ್ಮ ಇರ್ತದೆ. ಆದ್ರೆ ವಿಚಿತ್ರ ಏನಪ್ಪ ಅಂತ ಹೇಳಿದ್ರೆ, ಯಾರ್ಯಾರು ಯೇಸು ಸ್ವಾಮಿ ನಂಬಲಿಲ್ಲವೋ ಅವರ ಆತ್ಮ ನಿರ್ಜೀವವಾಗಿರ್ತದೆ. ಅವ್ರು ಸತ್ತಿರುವಂತ ಸ್ಥಿತಿಯಲ್ಲಿ, ನಾವು ಕೋಮಾದಲ್ಲಿ ಹೋಗಿದ್ದಂತ ವ್ಯಕ್ತಿಗಳು ಹೇಗಿರ್ತಾರೆ ಆ ರೀತಿ ಇರ್ತದೆ ಅವರ ಆತ್ಮ. ಯೇಸು ಸ್ವಾಮಿ ನಂಬದೇ ಇರುವವರ ಒಂದು ಆತ್ಮ ಕೋಮಾ ಸ್ಥಿತಿಯಲ್ಲಿ ಇರ್ತಾರೆ, ನೋಡುವುದಿಲ್ಲ, ಮಾತಾಡುವುದಿಲ್ಲ, ಸತ್ತಿರುವಂತ ಸ್ಥಿತಿ. ಅಂದ್ರೆ ಯೇಸು ಸ್ವಾಮಿ ನಂಬದವರು ಅಂದ್ರೆ ಯಾರು? ಪಾಪದಲ್ಲಿ ಅಪರಾಧಗಳಲ್ಲಿ ಜೀವಿಸುತ್ತಾ ಇದ್ದವರು ಸತ್ತಿರುವಂತ ಸ್ಥಿತಿಯಲ್ಲಿ ಇರ್ತಾರೆ. ಓದ್ತಿರ ವಚನವನ್ನ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ವಚನ ಯಾರಾದರೂ ಬರೋದ್ರಿ? ಅಪರಾಧಗಳ ದೆಸೆಯಿಂದ ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದಂತ ನಿಮ್ಮನ್ನು ನೋಡಿ ಪ್ರಿಯರೇ. ಯಾರ್ಯಾರು ಪಾಪಗಳಲ್ಲಿ ಅಪರಾಧಗಳಲ್ಲಿ ಜೀವಿಸುತ್ತಾ ಇರ್ತಾರೋ ಅವ್ರ ಆತ್ಮ ಸತ್ತಿರ್ತದೆ. ಸತ್ತಿರುವುದಂದ್ರೆ ಅರ್ಥ ಏನು? ಕಾಂಟ್ಯಾಕ್ಟ್ ಇರುವುದಿಲ್ಲ ದೇವರಿಗೆ, ಅವರಿಗೆ ಕಾಂಟ್ಯಾಕ್ಟ್ ಇರುವುದಿಲ್ಲ, ಆತ್ಮಕ್ಕೆ ಡಿಸ್ಕನೆಕ್ಟ್ ಆಗಿಬಿಡ್ತದೆ, ಹೋಮ ಪರಿಸ್ಥಿತಿ ಹೋಗ್ಬಿಡ್ತಾರೆ ಆತ್ಮ. ಆದ್ರೆ ಯಾವಾಗ ಯೇಸು ಸ್ವಾಮಿ ನಂಬುತ್ತಾರೋ, ಯೇಸು ಸ್ವಾಮಿ ನನ್ನ ಪಾಪಗಳಿಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ, ರಕ್ತ ಸುರಿಸಿದ್ದಾನೆ, ನನಗೋಸ್ಕರವಾಗಿ ಶಿಲುಬೆ ಮೇಲೆ ಆ ಕ್ರಯವನ್ನು ಸಲ್ಲಿಸಿದ್ದಾನೆ, ನನ್ನ ಪಾಪಗಳಿಗೆ ಪರಿಹಾರ ಮಾಡಿದ್ದಾರೆ ಅಂತೇಳಿ ಯಾವಾಗ ನಂಬುತ್ತಾನೋ ಆವಾಗ ಆತ್ಮಕ್ಕೆ ಜೀವ ಬರ್ತದೆ. ನಾವು ಸತ್ತಿರುವಂತವ್ರ ಆತ್ಮಕ್ಕೆ ಪವಿತ್ರ ಆತ್ಮರು ಬಂದು ಜೀವ ಕೊಟ್ಟು ಬಿಡ್ತಾರೆ, ನಿತ್ಯ ಜೀವ ಬಂದವನಲ್ಲಿ ಜೀವ ಕೊಟ್ಟು ಬಿಡ್ತಾರೆ. ಅದಕ್ಕಾಗಿ ಅವರ ಆತ್ಮಕ್ಕೆ ಯೇಸುವನ್ನು ನಂಬಿದಾಗ ಮಾತ್ರ ಜೀವ ಬರ್ತದೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು, ನನ್ನನ್ನು ನಂಬುವವರು ನಿತ್ಯ ಜೀವಲ್ಲ ಅಂತ ಹೇಳ್ತಾರೆ. ಯಾವನು ಯೇಸು ಸ್ವಾಮಿ ನಂಬುತ್ತಾನೋ ಅವನಲ್ಲಿ ನಿತ್ಯ ಜೀವ ಬರ್ತದೆ. ಆ ನಿತ್ಯ ಜೀವ ಬಂದು ಆ ಸತ್ತಿರುವಂತ ಆತ್ಮಕ್ಕೆ ಜೀವ ಕೊಟ್ಟು ಬಿಡ್ತದೆ. ಆ ಸತ್ತಿರುವಂತ ಆತ್ಮ, ಹೋಮದಲ್ಲಿದ್ದಂತ ಆತ್ಮ ಎದ್ದು ಕೂತ್ಕೊಂಡ್ಬಿಡ್ತದೆ. ಅದಕ್ಕಾಗಿ ಕ್ರಿಸ್ತನ ಪ್ರಿಯರೇ, ಈ ಭೂಲೋಕದಲ್ಲಿದ್ದಂಥ ಪ್ರತಿಯೊಬ್ಬ ಮನುಷ್ಯನಿಗೆ, ಸ್ತ್ರೀ ಇರಲಿ ಪುರುಷ ಇರಲಿ, ಸಹೋದರ ಇರಲಿ ಸಹೋದರಿ ಇರಲಿ, ಎಲ್ಲರಿಗೂ ಒಂದೊಂದು ಆತ್ಮ ಇದೆ, ಒಂದೊಂದು ಆತ್ಮ ಇದೆ. ಈ ಆತ್ಮಗಳು ಪ್ರಿಯರೇ, ಯೇಸು ಸ್ವಾಮಿ ನಂಬದೇ ಇರುವಂತ ಆತ್ಮಗಳು, ಅವರ ಆತ್ಮಗಳು ಸತ್ತಿರುವಂತ ಸ್ಥಿತಿಯಲ್ಲಿ ಇರ್ತವೆ. ಯೇಸು ಸ್ವಾಮಿ ನಂಬಿದ್ದಾಗ ಆತ್ಮಗಳಿಗೆ ಜೀವ ಬರ್ತದೆ. ಆತ್ಮಗಳಿಗೆ ಜೀವ ಬಂದು ಅವ್ರು ಜೀವಂತವಾಗಿರ್ತಾರೆ ಆತ್ಮ. ಆದ್ರೆ ಪ್ರಿಯರೇ, ಇಲ್ಲಿ ಯೇಸು ಸ್ವಾಮಿ ಹೇಳಿದ್ದೇನಪ್ಪ ಅಂತ ಹೇಳಿದ್ರೆ, ನಿಮ್ಮ ದಿವಿಟ್ಗಳು ಉರಿಯುತ್ತಾ ಇರಲ್ಲ ಅಂತ. ದಿವಿಟಿ ಅಂದ್ರು ಆತ್ಮ ಅಂದ್ರೆ ಎರಡು ಒಂದೇ ಇರ್ತದೆ. ನಾವು 10 ಮಂದಿ ಕನ್ಯರ ಒಂದು ಉಪಮಾನದಲ್ಲಿ ನೋಡುತ್ತೇವೆ. 5 ಮಂದಿ ಬುದ್ಧಿ ಹೇಳದವರು, 5 ಮಂದಿ ಬುದ್ಧಿ ಹೇಳೋರು. ಈ ಬುದ್ಧಿ ಹೇಳದವರು ಬುದ್ಧಿ ಹೇಳೋರು ಇಬ್ಬರು 10 ಮಂದಿ ಕೂಡಿ ತಮ್ಮ ದಿವಿಟಿಗಳನ್ನು ಹೊತ್ಕೊಂಡು
ಮೊದಲಿಂದ ಎದುರುಗೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಹೋಗಿ 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 ಅರ್ಧರಾತ್ರಿ ಆಯ್ತು, ಮೊದಲಿಂದ ಬರಲಿಲ್ಲ. 10 ಮಂದಿ ಕೂಡ ಅವರು ಒಂದು ಸ್ಥಳದಲ್ಲಿ ಕೂತು ನಿದ್ದೆ ಮಾಡಿದ್ದಾರೆ, ತೋಕಡಿಸಿದ್ದಾರೆ, ನಿದ್ದೆ ಮಾಡಿದ್ದಾರೆ. ಆ ದಿವಟಿಗಳು ಆರು ಹೋಗ್ತಾ ಇದ್ದಾರೆ. ಅರ್ಧರಾತ್ರಿ ಸಮಯದಲ್ಲಿ ಒಂದು ಕೂಗಾಯ್ತು, ಮೊದಲಿಂಗನ ಬರ್ತಿದ್ದಾನೆ ಅಂತೇಳಿ ಒಂದು ಕೂಗಾಯ್ತು. ಇವರೆಲ್ಲರೂ ಎದ್ದು ತಮ್ಮ ತಮ್ಮ ಡ್ಯೂಟಿಗಳನ್ನ ಸರಿ ಮಾಡ್ಲಿಕ್ಕೆ ಹೋದ್ರೆ ಆ ಬುದ್ಧಿ ಇಲ್ಲದ ಕನ್ನಿಕರ ಡ್ಯೂಟಿಗಳು ಆರಿ ಹೋಗ್ತಾ ಇದೆ. ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಆತ್ಮಗಳೇ ಡ್ಯೂಟಿಗಳು. ಯೇಸು ಸ್ವಾಮಿ ನಂಬಿದಾಗ ನಮ್ಮ ಆತ್ಮಗಳಿಗೆ ಪ್ರಾಣ ಬರ್ತದೆ, ಜೀವ ಬರ್ತದೆ. ನಮ್ಮ ಆತ್ಮಗಳು ಜೀವತ್ವವಾಗಿ ಎದ್ದು ಬಿಡ್ತಾರೆ. ಆದ್ರೆ ಆ ಜೀವತ್ವವಾಗಿ ಎದ್ದು ಬಿಟ್ಟಿದ್ದಂತ ಆತ್ಮಗಳು ಉರಿಯುತ್ತಾ ಇರ್ಬೇಕು, ಉರಿಯುತ್ತಿರ್ಬೇಕು. ಅಂದ್ರೆ ಪ್ರಿಯರೇ, ನಮ್ಮ ಆತ್ಮಕ್ಕೆ ಆಹಾರ ನೀರು ಇವೆಲ್ಲ ಕೊಡ್ತಾ ಇರ್ಬೇಕು. ಯಾವ ರೀತಿ ನಾವು ದೇಹಕ್ಕೆ ಆಹಾರ ನೀರು ಕೊಡ್ತೇವೋ ಅದೇ ರೀತಿ ಆತ್ಮಕ್ಕೆ ಕೂಡ ಆಹಾರ ನೀರು ಕೊಡ್ತಾ ಇರ್ಬೇಕು. ಈ ದೇಹಕ್ಕೆ ನಾವು ಆಹಾರ ಕೊಟ್ಟಿಲ್ಲ, ನೀರು ಕೊಟ್ಟಿಲ್ಲ ಅಂತ ತಿಳ್ಕೊಳ್ಳಿ. ಒಂದು 10 ಜನ ಕೊಟ್ಟಿಲ್ಲ, ಈ ದೇಹಕ್ಕೆ ನೀವು ಆಹಾರನೂ ಕೊಟ್ಟಿಲ್ಲ, ನೀರನ್ನು ಕೊಟ್ಟಿಲ್ಲ, ಏನಾಗ್ತದೆ? ಬಲಹೀನವಾಗಿ ಸುಸ್ತಾಗಿ ಹಾಸಿಗೆ ಬಿಟ್ಟು, ಇಲ್ಲಪ್ಪ ನನ್ನಿಂದ ಯಾವ ಕೆಲಸ ಆಗುದಿಲ್ಲ ಅಂತ ಹೇಳಿ ಆ ದೇಹ ಸುಮ್ಮನೆ ಮಲಗಿಬಿಟ್ಟು. ಅದೇ ರೀತಿ ಆತ್ಮಕ್ಕೆ ನಾವು ಆಹಾರ ಕೊಡದಿದ್ದರೆ ಪ್ರಿಯರೇ, ನಮ್ಮ ಆತ್ಮ ಉರಿಯುವುದಿಲ್ಲ, ಆರಿ ಹೋಗ್ಲಿಕ್ಕೆ ಶುರುವಾಗ್ತದೆ. ಆ 10 ಮಂದಿ ಕನ್ಯಕರ ಡ್ಯೂಟಿಗಳು ಆರಿ ಹೋಗ್ಲಿಕ್ಕೆ ಶುರುವಾಗುತ್ತೆ. ಅರ್ಧರಾತ್ರಿ ಸಮಯದಲ್ಲಿ ಮೊದಲಿಂದ ಬರ್ತಾ ಇದ್ದಾರೆ ಅಂತೇಳಿ ಒಂದು ಕೂಗಾದಾಗ ಅವರ ಡ್ಯೂಟಿಗಳೆಲ್ಲ ಆರಿ ಹೋಗ್ತಾ ಇದ್ವು ಅಂತ ಬರೆಯಲ್ಪಟ್ಟಿದ್ರೆ ಅವ್ರು ಮತ್ತೆ ಎಣ್ಣೆ ಹಾಕಬೇಕಾಯ್ತು. ಆ ಬುದ್ಧಿಗಳವರು ತಮ್ಮ ಬಲೆಯಲ್ಲಿ ಎಣ್ಣೆ ಇಟ್ಟು ಎಣ್ಣೆ ಹಾಕಿದಾಗ ಮತ್ತು ಡ್ಯೂಟಿಗಳು ಉರಿಲಿಕ್ಕೆ ಶುರು ಆಗಿರುತ್ತೆ. ನಮ್ಮ ಆತ್ಮಗಳು ಪ್ರೇರೆ ಉರಿಯುತ್ತಾ ಯೇಸು ಸ್ವಾಮಿ ಬರುವಂತಹ ದಿನಗಳಲ್ಲಿ ಆತ್ಮಗಳು ಆರಿ ಹೋಗುವಂತ ಸನ್ನಿವೇಶಗಳು ಇರ್ತದೆ. ಪ್ರಾರ್ಥನೆ ಮಾಡ್ಕೊಳ್ಳಿಕ್ಕೆ, ಆರಾಧನೆ ಮಾಡ್ಕೊಳ್ಳಿಕ್ಕೆ ಚರ್ಚ್ ಇರುವುದಿಲ್ಲ, ಬೈಬಲ್ ಓದಲಿಕ್ಕೆ ಬೈಬಲ್ ಇರುವುದಿಲ್ಲ, ಸಹವಾಸ ಕೂಡ್ಕೊಳ್ಳಿಕ್ಕೆ, ವಿಶ್ವಾಸಗಳನ್ನು ಗುಂಪು ಕೂಡ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಡುವುದಿಲ್ಲ. ಆ ರೀತಿ ಅಂತ ಪರಿಸ್ಥಿತಿ ಬರ್ತದೆ. ಯೇಸು ಸ್ವಾಮಿ 2ನೇ ಬಾರಿ ಭೂಮಿ ಮೇಲೆ ಬರುವಂತ ಆ ದಿನಗಳಲ್ಲಿ ಅಂತ ಪರಿಸ್ಥಿತಿ ಬರ್ತದೆ. ಅದಕ್ಕಾಗಿ ಆತ್ಮಗಳು ಆರಿ ಹೋಗುವಂತ ಪರಿಸ್ಥಿತಿ ಬರ್ತದೆ. ಅದಕ್ಕೆ ಯೇಸು ಹೇಳ್ತಿದ್ದಾನೆ, ನಿಮ್ಮ ಡ್ಯೂಟಿಗಳು ಉರಿಯುತ್ತಾ ಇರಲಿ. ಅದಕ್ಕಾಗಿ ಹೇಳ್ತಿದ್ದಾನೆ ಈ ಮಾತುಗಳು. ಆತನು 2ನೇ ಬಾರಿ ಭೂಮಿ ಮೇಲೆ ಬರುವಾಗ ಆತ್ಮಗಳು ಆರಿ ಹೋಗುವಂತ ಸನ್ನಿವೇಶಗಳು ಬರುತ್ತವೆ. ಅದಕ್ಕೆ ಹೇಳ್ತಿದ್ದಾನೆ, ಮನಸ್ಸು ಕೇಂದ್ರೀಕರಣ ಮಾಡಲಿಕ್ಕೆ, ಮನಸ್ಸು ಕಂಟ್ರೋಲ್ ಮಾಡಿಕೊಳ್ಳುವಂತ ಸನ್ನಿವೇಶಗಳು ಇರುತ್ತಿಲ್ಲ. ಅದಕ್ಕಾಗಿ ಹೇಳ್ತಿದ್ದಾನೆ ಪ್ರಿಯರೇ. ಯಾವಾಗಲೂ ಕೂಡ ನಾನು ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ. ಮಕ್ಕಳನ್ನ ರಾತ್ರಿ ಸಮಯದಲ್ಲಿ ಕೈ ಹಿಡ್ಕೊಂಡು ನಾವು ಹೋಗ್ತಾ ಇರ್ತೀವಿ, ದಾರಿ ಕತ್ತಲೆ ಇದೆ, ಮಗು ಹೆದರಬೇಡಪ್ಪ, ನಾ ಇದ್ದೀನಿ, ಕೈ ಹಿಡ್ತೀವಿ. ಯಾಕೆ ಹೇಳ್ತೀವಿ? ಅವ್ರು ಹೆದರ್ಕೊಳ್ತಾ ಇದ್ದಾರೆ ಅಂತ ಅರ್ಥ. ಅವ್ರು ಹೆದರ್ಕೊಳ್ತಾ ಇದ್ದಾರೆ ಅಂತ ಹೇಳಿ ನೀ ಹೆದರಬೇಡಪ್ಪ ಅಂತ ಹೇಳ್ತೇವೆ. ಬಸ್ಸಲ್ಲಿ ಒಂದು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಅಲ್ಲೆಲ್ಲಿ ಸಿಗ್ನಲ್ಸ್ ಇರ್ತಾರೆ, ಇಲ್ಲಿ ರೌಂಡ್ ಇದೆ, ಇಲ್ಲಿ ಟರ್ನಿಂಗ್ ಇದೆ, ಇಲ್ಲಿ ಬ್ರಿಡ್ಜ್ ಇದೆ ಅಂತ ಒಂದು ಸಿಗ್ನಲ್ ಕೊಡ್ತಾರೆ. ಯಾಕಂದ್ರೆ ಅಲ್ಲದಿರುವುದರಿಂದ ಇವರು ಹುಷಾರಾಗಬೇಕಂತೆ. ಯೇಸು ಸ್ವಾಮಿ ಹೇಳ್ತಿದ್ದಾನೆ ಪ್ರಿಯರೇ, ನಿಮ್ಮ ಮನಸ್ಸು ಕೇಂದ್ರೀಕರಣವಾಗಿರಲಿ, ನಿಮ್ಮ ಮನಸ್ಸು ಕಂಟ್ರೋಲ್ ಇರುತ್ತಿದ್ದಾನೆ. ನಿಮ್ಮ ಆತ್ಮಗಳು ಉರಿಯುತ್ತಾ ಇರಬೇಕು, ಯಾವಾಗಲೂ ಬೆಳಗ್ತಾ ಇರ್ಬೇಕಂತ ಅರ್ಥ. ಮತ್ತು ಆತ್ಮ ಬೆಳಗಬೇಕು. ನಾನು ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಗಂತ ಹೇಳಿದ್ದೇನೆ. ಪವಿತ್ರಾತ್ಮ ನಮ್ಮಲ್ಲಿ ಬಂದಾಗ ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಿರ್ತಾರೆ. ಎಲ್ಲೆಲ್ಲಿ ನಮ್ಮ ಆತ್ಮ ಹೋಗ್ಲಿಕ್ಕೆ, ನಮ್ಮ ಮನಸ್ಸು ಹೋಗ್ಲಿಕ್ಕೆ ಕೊಡೋದಿಲ್ಲ, ಪವಿತ್ರಾತ್ಮ ಕೊಡೋದಿಲ್ಲ, ಕಂಟ್ರೋಲ್ ಮಾಡಿಬಿಡ್ತಾರೆ. ನಮ್ಮ ಮನಸ್ಸನ್ನ ಆಧ್ಯಾತ್ಮಿಕವಾದಂತ ವಿಷಯಗಳ ಮೇಲೆ ಕೇಂದ್ರೀಕರಣ ಮಾಡಿಬಿಡ್ತಾರೆ. ದೇವರಿಗೆ ಸಂಬಂಧಪಟ್ಟಿದ್ದಂತ ಕಾರ್ಯಗಳು, ದೇವರ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಂತ ಕಾರ್ಯಗಳು, ಅದರಲ್ಲೇ ನಮ್ಮ ಮನಸ್ಸನ್ನು ನೆಲಕೊಂಡು ಹೋಗ್ತಾ ಇರ್ತಾರೆ ಪವಿತ್ರಾತ್ಮ. ಆದ್ದರಿಂದ ನಮ್ಮ ಮನಸ್ಸು ಬೇರೆ ಕಡೆ ಹೋಗುದಿಲ್ಲ. ಹಾಗಾದ್ರೆ ಇಲ್ಲಿ ಆತ್ಮಗಳು ಉರಿಯುತ್ತಾ ಇರ್ಬೇಕಪ್ಪ ಅಂತ ಹೇಳಿದ್ರೆ, ಆತ್ಮಕ್ಕೆ ನಾವು ಆಹಾರ ಕೊಡ್ತಾ ಇರಬೇಕು, ನೀರು ಕೊಡ್ತಾ ಇರಬೇಕು. ನಮ್ಮ ಆತ್ಮಕ್ಕೆ ಆಹಾರ ದೇವರ ವಾಕ್ಯ, ಆತ್ಮಗಳಿಗೆ ಆಹಾರ ದೇವರ ವಾಕ್ಯ. ಈ ದೇಹಗಳಿಗೆ ಆಹಾರ ಏನು? ರೈಸ್ ಕೊಡ್ಬೋದು, ಉಪ್ಪು ಕೊಡ್ಬೋದು, ಬಾಳೆಹಣ್ಣು ಕೊಡ್ಬೋದು, ದ್ರಾಕ್ಷಿ ಕೊಡ್ಬೋದು, ಏನಾದ್ರು ಕೊಡ್ಬೋದು ದೇಹಕ್ಕೆ. ಆದ್ರೆ ಆತ್ಮಕ್ಕೆ ಆಹಾರ ಮಾತ್ರ ವಾಕ್ಯ. ನೀವು ಕೇಳಿಸ್ಕೊಳ್ತಾನೋ ಇರ್ಬೇಕು ಅಥವಾ ಓದ್ತಾ ಇರ್ಬೇಕು. ನಮ್ಗೆ ಓದಲಿಕ್ಕೆ ಬರೋದಿಲ್ಲಪ್ಪ ಹೇಳಿದ್ರೆ ಕೇಳಿಸ್ಕೊಳ್ತಾ ಇರ್ಬೇಕು. ಎಲ್ಲಿ ಪ್ರಾರ್ಥನೆ ಕೊಟ್ಟಿದೆ ತಿಳ್ಕೊಳ್ಬೇಕಾ, ಇವತ್ತು ಎಲ್ಲಿದೆ ಪ್ರೇಯರ್, ನಾವು ಹೋಗ್ಬೇಕಂತ ಹೇಳಿ ನಮ್ಮ ಆತ್ಮಕ್ಕೆ ಆಹಾರ ಕೊಡ್ಬೇಕು ಪ್ರೇರೆ. ನಮ್ಮ ಮನೇಲಿ ಚಿಕ್ಕ ಮಗು ಇದ್ರೆ ಆ ಮಗುವಿಗೆ ನಾವು ಖಂಡಿತವಾಗಿ ಕೊಟ್ಟೇ ಕೊಡ್ತೇವೆ. ಬೆಳಗ್ಗೆ ಕೊಡ್ತೀವಿ, ಮಧ್ಯಾಹ್ನ ಕೊಡ್ತೀವಿ, ಸಾಯಂಕಾಲ ಕೊಡ್ತೀವಿ. ಮರ್ತೋಗುದಿಲ್ಲ. ನಾವು ನಮ್ಮ ಚಿಕ್ಕ ಮಗು ಅದಕ್ಕೆ ಕೊಡ್ಲೇಬೇಕಂತ ಹೇಳಿ ಎಷ್ಟೋ ಪ್ರಿಪೇರ್ ಮಾಡಿ ಆ ಮಗುವಿಗೆ ತಕ್ಕ ಹಾಗೆ, ಆ ವಯಸ್ಸಿಗೆ ತಕ್ಕ ಹಾಗೆ ಆಹಾರ ಸಿದ್ಧತೆ ಮಾಡಿ ತಯಾರು ಮಾಡಿ ಕೊಡ್ತೀವಿ. ನಮ್ಮ ಆತ್ಮಕ್ಕೆ ಕೂಡ ಹಾಗಿದ್ರೆ ಆತ್ಮಕ್ಕೆ ಆಹಾರ ಕೊಡ್ಲೇಬೇಕು. ಪ್ರಾರ್ಥನೆ ಕೊಟ್ಟ ಇಲ್ಲಿ ತಿಳ್ಕೊಂಡು ಅಲ್ಲಿಗೆ ಹೋಗಿ ಆ ದಿನ ವಾಕ್ಯ ಕೇಳಿಸ್ಕೊಳ್ಳೋದು. ಒಂದು 10 ನಿಮಿಷ ಆದರೂ 15 ನಿಮಿಷ ಆದರೂ ವಾಕ್ಯ ಕೇಳಿಸ್ಕೊಳ್ಳೋದು. ಆವಾಗ ನಮ್ಮ ಆತ್ಮಕ್ಕೆ ತೃಪ್ತಿ ಆಗ್ತದೆ.
ನೀವು 1 ದಿನ ಕೊಟ್ಟಿಲ್ಲ, 2 ದಿನ ಕೊಟ್ಟಿಲ್ಲ, 6 ದಿನ ಕೊಟ್ಟಿಲ್ಲ, ಸಂಡೇ 1 ದಿನ ಕೊಟ್ಟು ಹೋಗ್ತೀರಿ. ಇಲ್ಲಿ ಬರ್ತಾರೆ, ಸಂಡೇ 1 ದಿನ ಬರ್ತೀರಿ, ದೇವರ ವಾಕ್ಯ ಕೇಳಿಸ್ಕೊಂಡು ಹೋಗ್ತೀರಿ. ಉಳಿದಿರುವಂತ 6 ದಿನ ಉಪವಾಸ. ನಮ್ಮ ದೇಹಕ್ಕೆ 6 ದಿನ ಉಪವಾಸ ಬಂದ್ರೆ ಹೇಗೆ ಆಗ್ತದೆ? 6 ದಿನ ನಮ್ಮ ದೇಹವನ್ನು ಉಪವಾಸ ಬಿಟ್ರೆ 7 ದಿನ ಮಾತು ಕೇಳಿದಿಲ್ಲ. ಆತ್ಮಕ್ಕೆ ಕೂಡ ಪ್ರಿಯರೇ, ದಿನ 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 ನೀವು ಆಹಾರ ಕೊಡಬೇಕು, ಆಧ್ಯಾತ್ಮಿಕ ಆಹಾರ. ಈ ದಿನಗಳಲ್ಲಿ ಒಂದು ವೇಳೆ ಚರ್ಚೆಯಲ್ಲಿ ದಿನಾಲೂ ಇಲ್ಲ ಅಂತ ಹೇಳ್ಬೋದು. 4 ಕಾರ್ಯಕ್ರಮಗಳು ಇದ್ದೇ ಇರ್ತವೆ. ಪ್ರತಿ ವಾರ 4 ಕಾರ್ಯಕ್ರಮ ಇದ್ದೇ ಇರ್ತಾರೆ. ಟಿವಿಗಳಲ್ಲಿ ವಾಕ್ಯ ಬರ್ತದೆ, ವಾಕ್ಯ ಕೇಳಿಸ್ಕೊಳ್ಬಹುದು. ಟಿವಿ ಇಲ್ಲ, ನೀವು ಬೈಬಲ್ ತಗೊಂಡ್ರಿ, ಯಾರಿಗಾದ್ರೂ ಒಬ್ಬ ಹುಡುಗನ ಕರೆದ್ರಿ, ಅವ್ನಿಗೊಂದು ಚಾಕ್ಲೇಟ್ ಕೊಡ್ರಿ, ಯಾವ್ದಾದ್ರು ಒಂದು ಅಧ್ಯಾಯ ನೀವು ಕಳೆದ್ಬಿಡ, ಅವ್ನು ಓದಪ್ಪ ಅಂತ ಹೇಳಿದ್ರಿ. ಆ ವಾಕ್ಯಗಳನ್ನು ಚೆನ್ನಾಗಿ ಕೇಳಿಸ್ಕೊಳ್ತಾ ಇರ್ಬೇಕು. ಈ ದೇವರ ವಾಕ್ಯಗಳಲ್ಲಿ ನಿತ್ಯ ಜೀವ ಇದೆ. ಈ ದೇವರ ವಾಕ್ಯಗಳಲ್ಲಿ ನಿತ್ಯ ಜೀವ ಇದೆ ಪ್ರಿಯ. ಅದನ್ನು ಕೇಳಿಸ್ಕೊಳ್ಳುತ್ತಿರುವಾಗ ನಮ್ಮ ಆತ್ಮ ಉಜ್ಜೀವಗೊಳ್ತದೆ. ಅದಕ್ಕಾಗಿ ಗಿನ್ನಿಸ್ ರೆಕಾರ್ಡಲ್ಲಿ ಕೂಡ ಅದೊಂದು ಬಂದಿದೆ. ಬೈಬಲ್ ಎಷ್ಟು ಮಾರಾಟವಾಗ್ತಾ ಇದೆಯೋ, ಈ ಬೈಬಲ್ ಎಂಬ ಪುಸ್ತಕ ಎಷ್ಟು ಕಾಪಿಗಳು ಮಾರಾಟವಾಗ್ತಾ ಇದೆಯೋ, ಅಷ್ಟು ಕಾಪಿಗಳು ಜಗತ್ತಿನಲ್ಲಿ ಯಾವ ಪುಸ್ತಕ ಮಾರಾಟ ಆಗ್ತಾ ಇದೆ, ಅಷ್ಟು ಪುಸ್ತಕಗಳು ಮಾರಾಟ ಆಗ್ತದೆ. ಗಿನ್ನಿಸ್ ರೆಕಾರ್ಡಲ್ಲಿ ಬರೆದ್ಬಿಟ್ಟು ಪ್ರತಿ ವರ್ಷ, ಯಾವುದೋ 1 ವರ್ಷದ್ದಲ್ಲ, ಪ್ರತಿ ವರ್ಷ ಅಷ್ಟೊಂದು ಕಾಪಿಗಳು ಬೈಬಲ್ ಎಷ್ಟು ಮಾರಾಟ ಆಗ್ತಿದೆಯೋ ಆ ರೀತಿ ಯಾವುದೇ ಪುಸ್ತಕ ಈ ಜಗತ್ತಿನಲ್ಲಿ ಯಾವುದೇ ಪುಸ್ತಕ ಮಾರಾಟ ಆಗ್ತಾ ಇದೆ. ಮತ್ತಿನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಬೈಬಲ್ನಲ್ಲಿ ಇದ್ದಂಥ ಒಂದು ರಹಸ್ಯ ಅಥವಾ ಅದ್ಭುತ ಏನಪ್ಪ ಅಂತ ಹೇಳಿದ್ರೆ, ನಾವು ಓದುತ್ತಿರುವಾಗ ಇನ್ನೂ ಆಸಕ್ತಿ ಹೆಚ್ಚಾಗ್ತದೆ. ಇನ್ನೂ ಏನು ತಿಳ್ಕೊಳ್ಬೇಕು, ಆಸಕ್ತಿ ಹೆಚ್ಚಾಗ್ತದೆ. ಒಂದು ನ್ಯೂಸ್ ಪೇಪರ್ ನಾವು ಓದಿದ್ರೆ, ಇವತ್ತೇ ನ್ಯೂಸ್ ಪೇಪರ್ ಓದಿದ್ರೆ ನಾಳೆ ಓದಲಿಕ್ಕೆ ಮನಸ್ಸಾಗುದಿಲ್ಲ. ನಿನ್ನೆ ಓದಿದ್ದೆ ಬೇಡಪ್ಪ, ಇವತ್ತು ನ್ಯೂಸ್ ಪೇಪರ್ ನಾಳೆ ಓದಲಿಕ್ಕೆ ಮನಸ್ಸಾಗೋದು. ಏನಾದ್ರು ಇಂಪಾರ್ಟೆಂಟ್ ಏನಾದ್ರು ಇದ್ರೆ 1 ಬಾರಿ ಓದ್ಬೋದು, ಆದ್ರೆ 3ನೇ ಬಾರಿ ಓದಲಿಕ್ಕೆ ಆಗುದಿಲ್ಲ. ಆದ್ರೆ ಬೈಬಲ್ ಪ್ರಿಯರೇ, ಎಷ್ಟು ಬಾರಿ ಓದ್ರಿ ಹೊಸದಕ್ಕೆ ಕಾಣಿಸ್ತದೆ. ಹೊಸ ವಿಷಯಗಳು ನಮಗೆ ಗೊತ್ತಾಗ್ತದೆ. ನಾ ಪ್ರತಿ ರೌಂಡಲ್ಲಿ ಯಾವುದೋ ಒಂದು ಹೊಸ ವಿಷಯ ಕಂಡು ಬರ್ತದೆ. ಪ್ರತಿಯೊಂದು ರೌಂಡಲ್ಲಿ ಯಾವುದೋ ಒಂದು ಹೊಸ ವಿಷಯ ದೇವರು ನಮಗೆ ತೋರಿಸ್ಕೊಡ್ತಾರೆ. ಈ ರೀತಿ ಪ್ರಿಯರೇ, ನಮ್ಮ ಆತ್ಮಗಳಿಗೆ ಆಹಾರ ದೇವರ ವಾಕ್ಯ. ಆತ್ಮವನ್ನು ನಾವು ಯಾವಾಗಲೂ ಕೂಡ ಉರಿತಾ ಇರಬೇಕು. ಆ ಆತ್ಮ ಒಂದು ದಿವಿಟಿ, ನಮ್ಮ ಆತ್ಮಗಳೇ ಒಂದು ದಿವಿಟಿಗಳು. ಅವು ಉರಿತಾ ಇರ್ಬೇಕು. ಅವು ಆರಿ ಹೋಗಬಾರ್ದು. ಅದು ಆರಿ ಹೋಗಿದ್ರೆ ದಾರಿ ಕಾಣಿಸ್ತದ್ರಿ. ಈಗ ದಿವಿಟಿ ಯಾವಾಗ ಬೇಕಾಗ್ತದೆ? ರಾತ್ರಿ ಸಮಯದಲ್ಲಿ ಅಷ್ಟೇ ದಿವಿಟಿ ಬೇಕಾಗ್ತದೆ, ಹಗಲಿಗೆ ಬೇಕಾಗಿಲ್ಲ. ರಾತ್ರಿ ಸಮಯದಲ್ಲಿ ದಿವಿಟಿ ಬೇಕಾಗ್ತದೆ. ಅದು ಉರಿತಾ ಇರಲಿಲ್ಲ, ಆರಿ ಹೋಯ್ತಪ್ಪ ಅಂತ ಹೇಳಿದ್ರೆ ದಾರಿ ಕಾಣುದಿಲ್ಲ, ನಮಗೆ ದಾರಿ ಕಾಣುದಿಲ್ಲ. ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಆತ್ಮಕ್ಕೆ ನಾವು ಆಹಾರ ಕೊಡದಿದ್ರೆ, ನಮ್ಮ ಆತ್ಮ ಆರಿ ಹೋದ್ರೆ ನೀವು ಯಾವ ಡಿಸಿಷನ್ ತಗೊಳ್ಳಿಕ್ಕೆ ಆಗುದಿಲ್ಲ. ದೇವರಿಂದ ಸಂಪರ್ಕ ಬರುದಿಲ್ಲ, ದೇವರ ಮಾರ್ಗದರ್ಶನ ಕೊಡುದಿಲ್ಲ. ಬಲಗಡೆಗೆ ಹೋಗಬೇಕು, ಎಡಗಡೆಗೆ ಹೋಗ್ಬೇಕು ಗೊತ್ತಾಗುದಿಲ್ಲ. ಪ್ರಿಯರೇ, ಕತ್ತಲೆ ನಡೆದ ಹಾಗೆ ಈ ರೀತಿ ತಡವಲಾಡ್ತಾ ಹೋಗ್ಬೇಕಾಗ್ತದೆ. ನಮ್ಗೆ ಗೊತ್ತೇ ಆಗುದಿಲ್ಲ, ಏನು ಮಾಡಬೇಕು ಗೊತ್ತಾಗುದಿಲ್ಲ. ದೇವರು ನಮ್ಗೆ ಉತ್ತರ ಕೊಡ್ತಿಲ್ಲ. ನಮ್ಮ ಆತ್ಮಗಳಿಗೆ ಆಹಾರ ಕೊಡ್ತಾ ಇರ್ತೀರಿ. ಈ ದೇವರ ವಾಕ್ಯ ನಮ್ಮ ಆತ್ಮಗಳಿಗೆ ಆಹಾರ. ಆ ರೀತಿ ಅವು ಆಹಾರ ಕೊಡ್ತಾ ಹೋದಾಗ ನಮ್ಮ ಆತ್ಮಕ್ಕೆ ಬಲ ಸಿಗ್ತಾ. ಇನ್ನೊಂದು ವಿಷಯ ನಾನು ಹೇಳಿ ಕೊನೆ ನಾನು ಮುಗಿಸಿರ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಆತ್ಮ ಉರಿಯುತ್ತಾ ಇರಬೇಕನ್ನೋದಕ್ಕೆ ಒಂದು ರಹಸ್ಯ ಹೇಳುತ್ತಾ ಇದ್ದೀನಿ. ಯಾವಾಗಲೂ ನಮ್ಮ ಆತ್ಮ ಉರಿಯುತ್ತಾ ಇರಬೇಕು. ಅದಕ್ಕೆ ರಹಸ್ಯ ಏನಪ್ಪ ಅಂತ ಹೇಳಿದ್ರೆ, 4 ಕಾರ್ಯಗಳಿವೆ. ಆಧ್ಯಾತ್ಮಿಕವಾದಂತ 4 ಕಾರ್ಯಗಳಿವೆ. ಈ 4 ಕಾರ್ಯಗಳು ನಾವು ಎಡಬಿಡದೆ ಮಾಡ್ತಾ ಇರ್ಬೇಕು. ಈ 4 ಕಾರ್ಯಗಳು ಮಾಡುತ್ತಾ ಇದ್ರೆ ನಮ್ಮ ಆತ್ಮ ಆಗಿ ಹೋಗುವುದೇ, ಯಾವಾಗಲೂ ಉರಿತಾ ಇರ್ತದೆ. ಏನಪ್ಪ 4 ಕಾರ್ಯಗಳು ಓದ್ರಿ. ಅಪೊಸ್ತಲರ ಕೃತ್ಯದಲ್ಲಿ 2ನೇ ಅಧ್ಯಾಯದಲ್ಲಿ ಆ 4 ಕಾರ್ಯಗಳಿವೆ. ಆ 4 ಕಾರ್ಯಗಳನ್ನು ಯಾವಾಗಲೂ ಮಾಡುತ್ತಾ ಇರಬೇಕು. ಮೊದಲನೇದಾಗಿ ಮಾನಸಾಂತರ ಪಟ್ಟು ದೀಕ್ಷಾಸ್ಥಾನ ಹೊಂದಿಕೊಳ್ಳಬೇಕು. ದೀಕ್ಷಾಸ್ಥಾನ ಹೊಂದಿಕೊಂಡ ನಂತರ ಮಾಡಬೇಕಾದ ಕಾರ್ಯಗಳು. 42ನೇ ವಚನ ಹೋದ್ರೆ 2:42. ಅಪೊಸ್ತಲರ ಕೃತ್ಯಗಳು 2:42. ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿದರಲ್ಲಿಯೂ, ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿ. ಈ 4 ಕಾರ್ಯ ಮಾಡಬೇಕ್ರಿ. ನಮ್ಮ ಆತ್ಮ ಆರಿ ಹೋಗಬಾರದು ಅನ್ನುವಂಥ ಒಂದು ತೀರ್ಮಾನ ತೆಗೆದುಕೊಳ್ಳುವುದಾದ್ರೆ ಈ 4 ಕಾರ್ಯ ಮಾಡುತ್ತಾ ಇರ್ತೀವಿ. ದೇವರ ವಾಕ್ಯ ಕೇಳಿಸ್ಕೊಳ್ಳುತ್ತಾ ಇರ್ಬೇಕು, ಮೊದಲನೇದು. ಎರಡನೇದೇನಪ್ಪ ಅಂತ ಹೇಳಿದ್ರೆ, ವಿಶ್ವಾಸಿಗಳ ಸಹವಾಸದಲ್ಲಿ ಬರ್ತಾ ಹೋಗ್ತಾ ಇರ್ಬೇಕು. ನನಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಬರ್ತದೆ, ನಾ ಮನೇಲಿ ಮಾಡ್ಕೊಳ್ತೇನೆ, ನಾನು ಬೈಬಲ್ ಓದಕ್ಕೆ ಬರ್ತದೆ, ನಾ ಮನೇಲಿ ಓದ್ಕೊಳ್ತೀನಿ ಅಂತ ಹೇಳಿ ಮನೇಲಿ ಕೂತ್ರೆ ವಿಶ್ವಾಸಿಗಳ ಸಹವಾಸ ಸಿಗುದಿಲ್ಲ.
ಈ 4 ಖಂಡಿತವಾಗಿ ಮಾಡ್ತಾ ಇರ್ಬೇಕು. ಈ 4 ಒಂದು ಒಂದು ಹಡಗಿಗೆ ಲಂಗರಿದ್ದ ಹಾಗೆ. ಹಡಗು ಸಮುದ್ರದಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಜೋರಾಗಿ ತುಫಾನು ಬಂತ ತಿಳ್ಕೊಂಡು, ಆ ತುಫಾನು ಬಂದಾಗ ಆ ಕಡೆ ಈ ಕಡೆ ಅಲಗಾಡ್ತದೆ ಹಡಗು. ದಾರಿ ಇಲ್ಲ, ದಿಶೆ ಇಲ್ಲದೆ ಗೊತ್ತಿಲ್ಲದ ರೀತಿಯಲ್ಲಿ ಹೋಗ್ತಾ ಇರ್ತದೆ. ಯಾವ ರೀತಿ ಗಾಳಿ ಬಿಡುತ್ತೆ ಆ ರೀತಿ ಹೋಗ್ತಾ ಇರ್ತದೆ. ಆದ್ರೆ 4 ಕಡೆ 4 ಲಂಗ ಹಾಕಿದ್ರೆ ನಿಂತು ಬಿಡ್ತದೆ. ಆ ಓಡೆ ಒಂದು ಸ್ಥಳದಲ್ಲಿ ನಿಂತು ಬಿಡ್ತದೆ. ಅದೇ ರೀತಿಯಾಗಿ ಪ್ರಿಯರೇ, ನಮ್ಮ ಆಧ್ಯಾತ್ಮಿಕವಾದಂಥ ಜೀವನ ಯಾವಾಗಲೂ ಕೂಡ ನಮ್ಮ ಆತ್ಮ ಉರಿಯುತ್ತಾ ಇರಬೇಕಾದ್ರೆ ಈ 4 ಕಾರ್ಯ ಮಾಡ್ತೇವೆ. ಅಪೊಸ್ತಲರ ಬೋಧನೆ ಅಂದ್ರೆ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಾ ಇರಬೇಕು, ವಿಶ್ವಾಸಿಗಳ ಸಹವಾಸ ಬೇಕು, ಪ್ರಾರ್ಥನೆ ಮಾಡಿಸ್ಕೊಳ್ತಾ ಇರ್ಬೇಕು, ಅದು ಮಾಡ್ತಾ ಇರಬೇಕು. 7ನೇದಾಗಿ 4ನೇದಾಗಿ ರೊಟ್ಟಿ ದ್ರಾಕ್ಷಾರಸ ತಗೊಳ್ತಾ ಇರ್ಬೇಕು. ಈ 4 ಕಾರ್ಯಗಳು ಮಾಡ್ತಾ ಇದ್ರೆ ಪ್ರೇರೆ ಆತ್ಮ ಉರಿಯುತ್ತಾ ಇದೆ. ಹಾಗೆ ಹೋಗುದು ಖಂಡಿತವಾಗಿ 4 ಮಾಡ್ತಾರೆ. ಕೆಲವು ಬಾರಿ ನಾವು ರೊಟ್ಟಿ ದ್ರಾಕ್ಷಾರಸಕ್ಕೆ ನಾವು ಅಷ್ಟು ಪ್ರಾಧಾನ್ಯತೆ ಕೊಡೋದಿಲ್ಲ ಪ್ರೇರೆ. ನಾನು ಇವತ್ತು ಹೇಳುತ್ತಾ ಇದ್ದೀನಿ ಪ್ರೇರೆ, ಈ ರೊಟ್ಟಿ ದ್ರಾಕ್ಷಾರಸ ನಾವು ಪ್ರತಿ ವಾರ ಕೊಡ್ತೇವೆ. ಬೇರೆ ಸಭೆಗಳೆಲ್ಲ ಕೊಡೋದಿಲ್ಲ. ಹೆಬ್ರೋನ್ ಸಭೆಯಲ್ಲಿ ಮಾತ್ರ ಕೊಡ್ತಾರೆ ಪ್ರತಿ ವಾರ. ನಮಗೆ CSI ಆಗಲಿ, ಬ್ರದರನ್ ಸಭೆಗಳಾಗಲಿ, ಬೇರೆ ಸಭೆಗಳಲ್ಲಿ ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಕೊಡ್ತಾರೆ. ನಾವಾದರೂ ವಾರವಾಗಿ ಕೊಡ್ತೇವೆ. ನಮ್ಮ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಸ್ನಾನ ಮಾಡೋದು ತಿಂಗಳಿಗೊಮ್ಮೆ ಮಾಡ್ತೀವ್ರಿ. ಸ್ನಾನ ಮಾಡೋದು ತಿಂಗಳಿಗೊಮ್ಮೆ ಮಾಡ್ತಾರ? ಇಲ್ಲ. ಈ ಯೇಸು ಸ್ವಾಮಿ ರಕ್ತ, ನಾವು ದ್ರಾಕ್ಷಾರಸ ಕೊಡ್ತಾ ಇದ್ದೀವಿ ಅಂದ್ರೆ ಯೇಸು ಸ್ವಾಮಿ ರಕ್ತ. ಈ ಯೇಸು ಸ್ವಾಮಿ ರಕ್ತ ನಮ್ಮ ಆತ್ಮವನ್ನು ತೊಳೆಯುತ್ತದೆ. ನಮ್ಮ ಆತ್ಮದ ಮೇಲೆ ಏನಾದ್ರು ಚಿಕ್ಕ ಪುಟ್ಟ ತಪ್ಪುಗಳಾದ್ರೆ ಮಚ್ಚೆಗಳಾಗಿ ಕೂತ್ಕೊಳ್ತಾರೆ. ನಾವೇ ದೇವದೂತರಲ್ಲ, ಯಾವುದೇ ತಪ್ಪು ಮಾಡುವಂಗಿಲ್ಲ, ದೇವದೂತರಲ್ಲ. ನಾವು ಮನುಷ್ಯರೇ. ಯೇಸು ಸ್ವಾಮಿ ನಂಬಿದ್ರು ಕೂಡ, ಮಾನಸಾಂತರ ಪಟ್ಟಿದ್ರು ಕೂಡ, ದೀಕ್ಷಾಸ್ನಾನ ಹೊಂದಿದ್ರು ಕೂಡ ಕೆಲವು ಚಿಕ್ಕ ಪುಟ್ಟ ತಪ್ಪುಗಳು ಆಗ್ತವೆ. ಕೆಲವು ಬಾರಿ ಗೊತ್ತಿದ್ದು ಆಗ್ತದೆ, ಕೆಲವು ಬಾರಿ ಗೊತ್ತಿಲ್ಲದೆ ಆಗ್ತದೆ, ಕೆಲವು ಬಾರಿ ಮಜಬೂರಿಯಾಗಿ ಮಾಡಿಬಿಡ್ತೇವೆ. ತಪ್ಪುಗಳಾಗ್ತವೆ, ಒಟ್ಟಾರೆ ತಪ್ಪುಗಳಾಗ್ತವೆ. ಈ ತಪ್ಪುಗಳಾದಾಗ ಪ್ರಿಯರೇ, ಆದಿತ್ಯವಾರದಲ್ಲಿ ನಾವು ಬಂದಾಗ ಆ ದ್ರಾಕ್ಷಾರಸ ನಮ್ಮ ಮುಂದೆ ಬಂದಾಗ ಯೇಸು ಸ್ವಾಮಿ ರಕ್ತ, ಸ್ವಾಮಿ ಈ ವಾರದಲ್ಲಿ ಒಂದೊಂದು ತಪ್ಪುಗಳಾಗ್ತಾವ. ಇಂಥ ಕಡೆ ಒಂದು ತಪ್ಪಾಗಿದೆ, ಅಂಥ ಕಡೆ ಒಂದು ತಪ್ಪಾಗಿದೆ, ಇಂಥ ಕಡೆ ಒಂದು ತಪ್ಪಾಗಿದೆ, ನನ್ನನ್ನು ಕ್ಷಮಿಸಪ್ಪ, ಇನ್ನು ಮುಂದೆ ನಾವು ಮಾಡೋದಿಲ್ಲಪ್ಪ ಅಂತೇಳಿ ಯೇಸು ಮುಂದೆ ಒಪ್ಪಿಕೊಂಡು, ದೇವರ ಮುಂದೆ ಒಪ್ಪಿಕೊಂಡು ಆ ದ್ರಾಕ್ಷಾರಸ ತೆಗೆದುಕೊಂಡ್ರೆ ನಮ್ಮ ಆತ್ಮ ತೊಳೆಯಲ್ಪಡ್ತದೆ. ನಮ್ಮ ಆತ್ಮದ ಮೇಲಿದ್ದಂಥ ಪಾಪದ ಮಚ್ಚೆಗಳು ತೊಳೆಯಲ್ಪಡ್ತಾರೆ. ಅದಕ್ಕೆ ನಾವು ದ್ರಾಕ್ಷಾರಸ ಕೊಡೋದು. ರೊಟ್ಟಿ ಯಾಕೆ ಕೊಡ್ತೀವಪ್ಪ ಅಂತ ಹೇಳಿದ್ರೆ, ಆ ರೊಟ್ಟಿಯಲ್ಲಿ ನಿತ್ಯ ಜೀವ ಇದೆ. ಯೇಸು ಸ್ವಾಮಿ ಹೇಳಿದ್ದಾನೆ, ನನ್ನ ಶರೀರವನ್ನು ತಿಂದು ನನ್ನ ರಕ್ತವನ್ನು ಕುಡಿದವನು ನಿತ್ಯ ಜೀವನವನ್ನು ತಿಳಿದ್ದಾನೆ. ಈ ನಿತ್ಯ ಜೀವ ನಮಗೆ ಸಿಗ್ತಾ ಇರ್ತದೆ ಪ್ರಿಯರೇ. ನಮ್ಮ ಆತ್ಮ ಸಾಯಲಿಕ್ಕೆ ಕೊಡುದಿಲ್ಲ, ನಿತ್ಯ ಜೀವ ಬದುಕಿಸ್ತದೆ. ನಮ್ಮ ಆತ್ಮನ ಬದುಕಿಸ್ತಾ ಇರ್ತದೆ. ಈಗ ನಮ್ಮ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಇಂಜೆಕ್ಷನ್ ಬಂದಿದೆ. ಸಾಯುತ್ತಿರುವಂತ ವ್ಯಕ್ತಿ ಕೂಡ ಇಂಜೆಕ್ಷನ್ ಹಾಕಿದ್ರೆ 1 ತಾಸು ತನಕ ಅವನ ಪ್ರಾಣ ಉಳಿತದೆ. ಅಂದ್ರೆ ಸಾಯುತ್ತಿರುವಂತವರನ್ನ ಬದುಕಿಸಬಹುದು, 1 ತಾಸು 2 ತಾಸು ನಿಲ್ಲಿಸಬಹುದು. ಅದೇ ರೀತಿ ನಿತ್ಯ ಜೀವ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಆತ್ಮ ಸಾಯ್ಲಿಕ್ಕೆ ಕೊಡುದಿಲ್ಲ. ನಮ್ಮ ಆತ್ಮವನ್ನ ಸಾಯ್ಲಿಕ್ಕೆ ಕೊಡುದಿಲ್ಲ, ಜೀವ ಕೊಡ್ತಾ ಇರ್ತದೆ. ಈ ಪಾಪ ಲೋಕದಲ್ಲಿ ನಾವು ಇದ್ದೇವೆ ಪ್ರಿಯರೇ. ಈ ಮೋಸದ ಲೋಕದಲ್ಲಿದ್ದೇವೆ, ಅನ್ಯಾಯದ ಲೋಕದಲ್ಲಿದ್ದೇವೆ. ಎಲ್ಲಿ ಹೋದ್ರು ಕೂಡ ಪಾಪ ಮಾಡೋರು ಸಿಗ್ತಾರೆ, ಮೋಸ ಮಾಡೋರು ಸಿಕ್ಕೇ. ಎಲ್ಲಿಗೆ ಹೋಗ್ರಿ, ಮೋಸ ಮಾಡೋರು ಇದ್ದೇ ಇರ್ತಾರೆ, ಪಾಪ ಮಾಡೋರು ಇದ್ದೇ ಇರ್ತಾರೆ. ನಾವು ಮಾಡಿದ್ರೆ ನಮ್ಗೆ ತಾಗ್ತದೆ. ಏನ್ರಿ ನಾವು ಮಾಡಿದ್ರೆ ನಮ್ಗೆ ಹೆಂಗ್ ತಾಗ್ತದೆ ಅಂತ ನೀವು ಕೇಳಬಹುದು. ನನಗೆ ನಾವು ದಾರಿಯಲ್ಲಿ ಹೋಗ್ತಾ ಇದ್ದಪ್ಪ, ಯಾವುದೊಂದು ಸಿನಿಮಾ ಪೋಸ್ಟರ್ ಹಚ್ಚಿದ್ದಾರೆ ಗೋಡೆ ಮೇಲೆ, ಅಪವಿತ್ರವಾದಂತ ಒಂದು ಸಿನಿಮಾ ಪೋಸ್ಟರ್ ಇದೆ. ನಮ್ಮ ಕಣ್ಣು ಬಿಟ್ಟು ಅಪವಿತ್ರ ತಾಗ್ತದಿಲ್ವೋ? ತಾಗ್ತದೆ. ನಾವು ಬೇಕಂತ ನೋಡಿಲ್ಲ, ಕಣ್ಣು ಬಿಟ್ಟು ನಮ್ಗೆ ಅಪವಿತ್ರ ತಾಗ್ತದೆ. ಮೈ ಮೇಲೆ ಸರಿಯಾದ ಬಟ್ಟೆ ಇರುದಿಲ್ಲ, ನೋಡಿದ ಕೂಡಲೇ ನಮ್ಮ ಕಣ್ಣಿಗೆ ಅಪವಿತ್ರ ಆಗ್ತದೆ. ದಾರಿಯಲ್ಲಿ ಹೋಗ್ತಾ ಇದ್ದೇವೆ, ನಮ್ಮ ಕಾಲಿ ಕೆಳಗಡೆ ಎಷ್ಟು ಇರುವೆ ಸಾಯ್ತಾವ್ರಿ ನಮ್ಗೆ ಗೊತ್ತಿದೆ. ಎಷ್ಟೋ ಇರುವೆ ಸಾಯ್ತಾರೆ. ಅಂದ್ರೆ ನಮ್ಗೆ ಗೊತ್ತಿಲ್ಲದೆ ಕೆಲವು ತಪ್ಪುಗಳು ಆಗ್ತವೆ. ಕೆಲವು ಬಾರಿ ಮಜಬೂರಾಗಿ ನಾವು ಮಾಡಿಬಿಡ್ತೇವೆ. ಬೇರೆ ದಾರಿ ಇರುವುದಿಲ್ಲ, ದೇವರೇ ನನ್ನನ್ನು ಕ್ಷಮಿಸಪ್ಪ ಅಂತ ಹೇಳ್ಬಿಟ್ಟು ಮಜಬೂರಿಯಲ್ಲಿ ತಪ್ಪು ಮಾಡಿಬಿಡ್ತೇವೆ. ಈ ರೀತಿ ನಮ್ಮ ಮುಂದೆ ತಪ್ಪುಗಳು ಆಗ್ತಾವೆ. ಪಾಪದ ಲೋಕದಲ್ಲಿದ್ದೇವೆ, ಮೋಸದ ಲೋಕದಲ್ಲಿದ್ದೇವೆ, ತಪ್ಪುಗಳು ಆಗ್ತವೆ. ಅವೆಲ್ಲ ಸಂಡೇ ದಿನದಲ್ಲಿ ಬಂದಾಗ ನಾವು ದೇವರ ಮುಂದೆ ಒಪ್ಕೊಳ್ಳೋದು, ದೇವರೇ ನನ್ನನ್ನು ಕ್ಷಮಿಸಪ್ಪ, ಇಂಥ ಕಡೆ ತಪ್ಪಾಗಿದೆ, ಇದ್ರ ಮುಂದೆ ನಾವು ಮಾಡೋದಿಲ್ಲಪ್ಪ, ನಮ್ಮನ್ನು ಕ್ಷಮಿಸಪ್ಪ ಅಂತೇಳಿ ದೇವರ ಮುಂದೆ ನಾವು ಒಪ್ಕೊಂಡಾಗ ಆ ರೊಟ್ಟಿ ದ್ರಾಕ್ಷಾರಸದಿಂದ ದೇವರು ನಮ್ಮನ್ನು ತೊಳಿತಾ ಇರ್ತೇವೆ. ಅದಕ್ಕೆ ನಾವು ರೊಟ್ಟಿ ದ್ರಾಕ್ಷಾರಸ ಕೊಡ್ತೀವಿ. ಕೆಲವು ಮಂದಿ ಅದನ್ನ ತಿಂಗಳಾದ್ರೂ ಕೂಡ ಚರ್ಚಿಗೆ ಹೋಗುದಿಲ್ಲ, ಅದನ್ನು ತಗೊಳ್ಳೋದಿಲ್ಲ. ಆ ರೀತಿ ತಗೊಳ್ಳಿಲ್ಲ ಅಂತ ತಿಳ್ಕೊಳ್ರಿ, ನರಕಕ್ಕೆ ಹೋಗೋದು ನಾನು ಒಪ್ಕೊಳ್ತೇನೆ.
ಯೇಸು ಸ್ವಾಮಿಯನ್ನು ಯಥಾರ್ಥವಾಗಿ ನಂಬಿದ್ದಂತ ಯಾರು ಕೂಡ ನರಕಕ್ಕೆ ಹೋಗುದಿಲ್ಲ. ಆದ್ರೆ ನಷ್ಟ ಏನಾಗ್ತದಪ್ಪ, 1 ವಾರ ತಗೊಂಡಿಲ್ಲ, 2 ವಾರ ತಗೊಂಡಿಲ್ಲ, ನಮಗೆ ದೇವರ ವಾಕ್ಯ ಕೇಳಿಸ್ಕೊಂಡಿಲ್ಲ, ಪ್ರಾರ್ಥನಾ ಮಾಡಿಲ್ಲ, 1 ತಿಂಗಳಾಯ್ತು, 2 ತಿಂಗಳಾಯ್ತು, ಏನು ಮಾಡಿಲ್ಲ. ಅವಾಗ ಏನಾಗ್ತಪ್ಪ ಅಂತ ಹೇಳಿದ್ರೆ ನಮ್ಮ ದಿವಿಟಿ ಆರಿ ಹೋಗ್ತಾ ಇದೆ, ನಮ್ಮ ಆತ್ಮ ಉರಿಯುವುದಿಲ್ಲ, ಆರಿ ಹೋಗ್ತಾ ಹೋದ ಮೇಲೆ ನಮ್ಮ ದಾರಿ ಕತ್ತಲಾಗ್ತದೆ. ಹೆಜ್ಜೆ ಯಾವ ಕಡೆ ಇಡಬೇಕು ಗೊತ್ತಾಗುದಿಲ್ಲ, ಬಲಗಡೆಯಲ್ಲಿ ಇಡಬೇಕು, ಎಡಗಡೆಯಲ್ಲಿ ಗೊತ್ತಾಗುದಿಲ್ಲ ಸರಿಯಾಗಿ. ಆ ರೀತಿ ಈ ಆತ್ಮ ಆರಿ ಹೋದ್ರೆ ತುಂಬಾ ಕಷ್ಟ. ಅದಕ್ಕೆ ಯೇಸು ಹೇಳುತ್ತೇನೆ, ನಿಮ್ಮ ಮನಸ್ಸೆಂಬ ನಡುವನ್ನು ಕಟ್ಟಿಕೊಂಡಿರಿ, ನಿಮ್ಮ ಆತ್ಮ ಎಂಬ ದಿವಿಟಿಗಳು ಉರಿಯುತ್ತಾ ಇದೆ. ಅದು ಉರಿಯುತ್ತಾ ಇರಬೇಕಾದ್ರೆ 4 ಕಾರ್ಯ ಮಾಡಬೇಕು. ದೇವರ ವಾಕ್ಯವನ್ನು ತಿಳಿಸ್ಕೊಡ್ತಾ ಇರಬೇಕು, ಪ್ರಾರ್ಥನೆ ಮಾಡುತ್ತಾ ಇರಬೇಕು, ವಿಶ್ವಾಸಿಗಳ ಸಹವಾಸ ಬೇಕು. ವಿಶ್ವಾಸಿಗಳ ಸಹವಾಸ ಬಹಳ ಪ್ರಾಮುಖ್ಯ. ಈಗ ನಮ್ಮ ಕಡೆ ಮಹಾ ಇದ್ರೆ ಎಲ್ಲರೂ ಬಂದರೆ ಒಂದು 60 ಮಂದಿ 70 ಮಂದಿ ಆಗ್ತಾರೆ. ಬೇರೆ ಬೇರೆ ಸಭೆಗಳಲ್ಲಿ 1000 ಮಂದಿ ಇದ್ದಂಥ ಸಭೆಗಳಿವೆ, 10,000 ಮಂದಿ ಇದ್ದಂಥ ಸಭೆಗಳಿವೆ. ಈ ವಿಶ್ವಾಸಿಗಳಲ್ಲಿ ಹೋದಾಗ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮಲ್ಲಿರುವಂಥ ಪವಿತ್ರಾತ್ಮ ಅಭಿಷೇಕ, ನಿಮ್ಮಲ್ಲಿರುವಂಥ ಪವಿತ್ರಾತ್ಮ ಅಭಿಷೇಕ, ಎಲ್ಲರಲ್ಲಿ ಅಲ್ಪ ಸ್ವಲ್ಪ ಪವಿತ್ರಾತ್ಮ ಅಭಿಷೇಕ ಇರ್ತದೆ. ನಾವೆಲ್ಲರೂ ಕೂಡಿ ಬಂದಾಗ ಒಂದು ಪರಲೋಕಿದ್ದಂಗೆ ಆಗ್ತಿರ್ತದೆ. ಅದಕ್ಕಾಗಿ ವಿಶ್ವಾಸಿಗಳ ಸಹವಾಸವನ್ನು ಯಾವಾಗಲೂ ಕೂಡ ನಾವು ತಾಸ್ಕರ ಮಾಡಬಾರ್ದು. ಅದಕ್ಕಾಗಿ 4 ಕಾರ್ಯಗಳು ಮಾಡ್ತಾರೆ. ಯೇಸು ಸ್ವಾಮಿ ಬರುವಂಥ ಭೂಮಿ ಮೇಲೆ ಬರುವಂಥ ದಿನಗಳಲ್ಲಿ ಎಂಥ ಪರಿಸ್ಥಿತಿಗಳು ಇರ್ತಾವ ಅಂತ ಹೇಳಿದ್ರೆ ಕಠಿಣವಾದಂಥ ಪರಿಸ್ಥಿತಿಗಳು ಇರ್ತಾವೆ. ಪ್ರಾರ್ಥನೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರೋದಿಲ್ಲ, ಚರ್ಚ್ಗೆ ಹೋಗ್ಲಿಕ್ಕೆ ಅವಕಾಶ ಇರೋದಿಲ್ಲ, ವಾಕ್ಯವನ್ನು ಓದಲಿಕ್ಕೆ ಅವಕಾಶ ಇರೋದಿಲ್ಲ. ಅಂತ ಪರಿಸ್ಥಿತಿಗಳು ಬರ್ತಾವ ಅಂತೇಳಿ ಮುಂಜಾಗ್ರತಾ ಕ್ರಮಗಳನ್ನ ಯೇಸು ಬಿಡುತ್ತಿದ್ದಾರೆ. ಆತನು ಬಂದಾಗ ನಾವು ಕದ ತೆಗಲಿಕ್ಕೆ ನಾವು ಹುಷಾರಾಗಿರ್ತೇವೆ. ಯೇಸು ಸ್ವಾಮಿ ಬಂದು ಬಾಗಿಲು ತಟ್ಟುತ್ತಾರೆ. ನಿಜವಾಗಿ ನಮ್ಮ ದಿವಿಟಿ ಉರಿಯುತ್ತಾ ಇದ್ರೆ, ನಿಜವಾಗಿ ನಮ್ಮ ಆತ್ಮ ಬೆಳಗ್ತಾ ಇದ್ರೆ ಯೇಸು ಸ್ವಾಮಿ ಬಂದು ನಮ್ಮ ಬಾಗಿಲು ತಟ್ಟುತ್ತಾರೆ. ಇದು 2ನೇ ಬಾರದಿರಲಿ, 2ನೇ ಬಾರಂತೂ ಹಾಗೆ ಆಗ್ತದೆ. ಯೇಸು ಸ್ವಾಮಿ 2ನೇ ಬಾರಿ ಬಂದಾಗ ತಿಳಿಪಡಿಸ್ತಾರೆ. ಆದರೆ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಒಂದು ಅನುಭವ ನಿಮ್ಗೆ ತಿಳಿಸ್ತಾ ಇದ್ರೆ, ಯೇಸು ಸ್ವಾಮಿ 2ನೇ ಬಾರಿ ಬರೋದು ಅಷ್ಟೇ ಅಲ್ಲದ್ರೆ, ನಮ್ಮ ಜೀವಮಾನ ಕಾಲದಲ್ಲಿ ಎಷ್ಟೋ ಬಾರಿ ಬರ್ತಾರೆ. ನಮ್ಮ ಹೃದಯವನ್ನು ಬಾಗಿಲನ್ನು ತಟ್ಟುತ್ತಾರೆ. ನಾವು ಎಚ್ಚರವಾಗಿದ್ದೀವೋ, ನಿದ್ದೆ ಮಾಡ್ತಾ ಇದ್ದೀವಿ ಅಂತೇಳಿ ತಟ್ಟುತ್ತಾ ಇರ್ತೀರಿ. ಆ ಯೇಸು ಸ್ವಾಮಿ ಬಂದಾಗ ನಾವು ಎಚ್ಚರವಾಗಿದ್ರೆ ಒಂದು ಗಿಫ್ಟ್ ಕೊಟ್ಟು ಹೋಗ್ತಾರೆ, ಯಾವುದೋ ಒಂದು ಗಿಫ್ಟ್ ಕೊಟ್ಟು ಹೋಗ್ತಾರೆ. ನಾವು ಮಲಗಿದ್ದೀವಪ್ಪ, ನಾವು ಏನಿಲ್ಲ ಅಂತ ಹೇಳಿದ್ರೆ ಆ ಗಿಫ್ಟ್ ಸಿಗುದಿಲ್ಲ. ಎಚ್ಚರವಾಗಿರ್ಬೇಕು. ಈ 4 ಕಾರ್ಯಗಳು ನಾವು ಮಾಡ್ತಾ ಇದ್ರೆ ನಮ್ಮ ಆತ್ಮ ಎಚ್ಚರವಾಗಿರ್ತದೆ. ಆ ಯೇಸು ಸ್ವಾಮಿ ಬಂದಾಗ ನಾವು ಗುರುತಿಸ್ತೇವೆ. ಕೆಲವು ಮಂದಿಗೆ ನಾನು ಹೇಳ್ತಾ ಇದ್ದೀನಿ ಪ್ರಿಯರೇ, ಪ್ರತಿಯೊಬ್ಬ ವಿಶ್ವಾಸಿ ಬಳಿಯಲ್ಲಿ ಯೇಸು ಬರ್ತಾರೆ. ಪ್ರತಿಯೊಬ್ಬ ವಿಶ್ವಾಸಿ ಯೇಸು ಸ್ವಾಮಿ ನಂಬಿದ್ದಂಥ ಪ್ರತಿಯೊಬ್ಬ ವಿಶ್ವಾಸಿ ಬಳಿಗೆ ಯೇಸು ಬರ್ತಾನೆ. ಏನ್ರಿ ಮತ್ತು ನಾವು ಇಷ್ಟು ಕಾಲ ಆಯ್ತು ನಂಬಿದ್ದೇವೆ, ದೀಕ್ಷಾಸ್ಥಾನ ಅಂದುಕೊಂಡಿದ್ದೇವೆ, ಮತ್ತು ಯೇಸು ಬಂದಿಲ್ಲ ಅಂತ ನೀವು ಕೇಳ್ಬೋದು. ಯೇಸು ಬರ್ತಾ ಇಲ್ಲ, ನಿಮ್ಗೆ ಗುರುತಿಸ್ಲಿಕ್ಕೆ ಆಗ್ತಾ ಇಲ್ಲ. ಆತನು ಬರ್ತಾನೆ, ಯಾವುದೋ ಒಂದು ರೂಪದಲ್ಲಿ ಬರ್ತಾನೆ. ನಮ್ಮ ಕಡೆ ಬಂದು ಮಾತಾಡಿಸಿ ಹೋಗ್ತಾನೆ. ನೀವು ಗುರುತಿಸ್ಲಿಕ್ಕೆ ಆಗ್ಲಿಲ್ಲ. ಅದು ಯೇಸು ಸ್ವಾಮಿ ತಪ್ಪಲ್ಲ. ಒಂದೊಂದು ಕಾಲದಲ್ಲಿ ಯೇಸು ಸ್ವಾಮಿ ಯೆರೂಸಲೇಮಿಗೆ ಹೋಗ್ತಾ ಇರ್ತಾರೆ. ಕತ್ತೆ ಮೇಲೆ ಕುಳಿತುಕೊಂಡು ಯೆರೂಸಲೇಮಿಗೆ ಹೋಗ್ತಾ ಇರ್ತಾರೆ. ಲಾಸ್ಟ್ ಜರ್ನಿ ಅದು. ಯೆರೂಸಲೇಮಿನ ಸ್ವಲ್ಪ ದೂರದಲ್ಲಿ ಇರ್ತದೆ. ಕತ್ತೆ ಮೇಲೆ ಕುಳಿತುಕೊಂಡಿರ್ತಾರೆ. ಆವಾಗ ಯೇಸು ಅದು ಹೇಳ್ತಾರೆ, ಯೆರೂಸಲೇಮೇ ನಿನ್ನ ರಾಜನ ಬರ್ತಾ ಇದ್ದಾನೆ. ಈಗಲಾದರೂ ನಿನ್ನ ರಾಜನ ನೀನು ಗುರುತಿಸಿದ್ರೆ ನಿಮ್ಗೆ ಎಷ್ಟೋ ಒಳ್ಳೆಯದು. ನಿನ್ನ ರಾಜನು ನಿನ್ನನ್ನು ಸಂದರ್ಶನ ಮಾಡ್ಲಿಕ್ಕೆ ಬರ್ತಾ ಇದ್ದಾನೆ, ನಿನ್ನ ಅರಸು ನಿನ್ನ ಬಳಿಗೆ ಬರ್ತಾ ಇದ್ದಾನೆ. ಆದರೆ ನಿನ್ನ ಕಣ್ಣುಗಳು ಮೊಬ್ಬಾಗಿವೆ, ನಿನ್ನ ಗುರುತು ಸಿಗ್ತಾ ಇಲ್ಲ. ನಿನ್ನ ಅರಸನ್ ಬರ್ತಾ ಇದ್ದಾನೆ, ನಿನ್ನ ಗುರುತು ಸಿಗ್ತಾ ಇಲ್ಲ ಅಂತ ಹೇಳಿ ಆ ಯೆರೂಸಲೇಮಿನ ಬಗ್ಗೆ ಯೇಸು ಅಂತ ಹೇಳ್ತಾ ಇರ್ತೀವಿ. ಪ್ರತಿಯೊಬ್ಬ ವಿಶ್ವಾಸಿಗೆ ಈ ವಾಕ್ಯ ಅನ್ವಯಿಸ್ತಾರೆ. ಪ್ರತಿಯೊಬ್ಬ ವಿಶ್ವಾಸಿಗಳಲ್ಲಿ ಯೇಸು ಬರ್ತಾನೆ. ನೀವು ಗುರುತಿಸ್ಲಿಕ್ಕೆ ಆಗ್ತಾನೆ. ಯಾಕಪ್ಪ ಅಂತ ಹೇಳಿದ್ರೆ ಆತ್ಮ ಸರಿಯಾಗಿ ಬೆಳೆದ್ತಾರೆ. ಆತ್ಮ ಬೆಳೆದ್ರೆ ಯಾವುದೇ ರೂಪದಲ್ಲಿ ಬರಲಿ, ಯೇಸು ಬಂದ ಅಂತ ನೀವು ಸಾಕ್ಷಿ ಕೊಡಿ. ಯಾವುದೇ ರೂಪದಲ್ಲಿ ಬರಲಿ. ನನಗೆ ಬೇರೆ ಯೇಸು ಸ್ವಾಮಿ ನಿಜವಾದ ರೂಪದಲ್ಲಿ ಎಷ್ಟೋ ಹೆಚ್ಚು ಬಾರಿ ಕಾಣಿಸ್ಕೊಂಡಿದ್ದೇನೆ. ನಿಜವಾದ ರೂಪದಲ್ಲಿ ಕಂಡು ಬಂದದ್ದು ಒಂದು 15-20 ಬಾರಿ ಕಂಡು ಬಂದಿರಬಹುದು. ಆದರೆ ಬೇರೆ ರೂಪಗಳಲ್ಲಿ ಕಂಡು ಬಂದಿದ್ದು ಸುಮಾರು 80-85 ಬಾರಿ ಕಂಡು ಬಂದ. ನನಗೆ ಗೊತ್ತಾಗ್ತದೆ. ಆ ಟೈಮ್ನಲ್ಲಿ ಗೊತ್ತಾದ್ರೆ ಬೆಳಗ್ಗೆ ಗೊತ್ತಾಗ್ತದೆ. ರಾತ್ರಿ ಒಂದು ಟೈಮ್ನಲ್ಲಿ ಏರ್ಪೋರ್ಟ್ ಅಲ್ಲಿ ಕೂತಿದ್ದೆ. ಯೇಸು ಸ್ವಾಮಿ ನಾನು ಅಕ್ಕಪಕ್ಕದಲ್ಲಿ ಕೂತಿದ್ದೆ. ಏರ್ಪೋರ್ಟ್ ಅದು ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಅದು ಡೊಮೆಸ್ಟಿಕ್ ಅಲ್ಲ. ನಮ್ಮ ಭಾರತ ದೇಶದಲ್ಲಿ ತಿರುಗಾಡೋದ ಏರ್ಪೋರ್ಟ್ ಅಲ್ಲ, ಇಂಟರ್ನ್ಯಾಷನಲ್ ಏರ್ಪೋರ್ಟ್. ನನ್ನ ಪಕ್ಕದಲ್ಲಿ ಕೂತಿದ್ದಾನೆ ಯೇಸು ಸ್ವಾಮಿ. ಒಂದು ಡ್ರಾಯಿಂಗ್ ಟೈಪ್ ಹೇಳುತ್ತಿದ್ದಾನೆ, ಇದು ಈ ಕಡೆ ಇಳಿಬೇಕು,
ಇಂಥ ಏರ್ಪೋರ್ಟ್ ಅಲ್ಲಿ ಇಳಿಬೇಕು, ಮತ್ತೆ ಮತ್ತೊಂದು ಪ್ಲೇನ್ ಹತ್ಬೇಕು, ಮತ್ತೆ ಇಂಥ ಏರ್ಪೋರ್ಟ್ ಅಲ್ಲಿ ಅಲ್ಲಿಂದ ಮತ್ತೊಂದು ಪ್ಲೇನ್ ಹತ್ಬೇಕು. ಇದೆಲ್ಲ ಕ್ಲಿಯರ್ ಡ್ರೈವ್ ತೋರಿಸ್ತಾ ಇದ್ದಾರೆ. ನಿಜವಾಗಿ ನಮ್ಮ ಆತ್ಮ ಉರಿಯುತ್ತಾ ಇದ್ದಾರೆ, ಬೆಳಗ್ತಾ ಇದ್ದಾರೆ. ನಾವು ಗುರುತಿರ್ತೇವೆ, ಯೇಸು ಸಹ ಬಂದನ್ನು ಗುರುತಿರ್ತೇವೆ. ನಮ್ಮ ಕೂಡ ಯಾರು ಮಾತಾಡ್ತಾರೆ, ಕನಿಷ್ಠ ಸ್ವರ ಬಂದ್ರೆ ಗೊತ್ತಾಗ್ಬಿಡ್ತದೆ. ಮನುಷ್ಯ ಕಂಡು ಬರೋದಲ್ಲ, ಕೆಲ ಬಾರಿ ಬರೀ ಸ್ವರ ಅಷ್ಟೇ ಕಂಡು ಬರ್ತದೆ, ಗೊತ್ತಾಗ್ಬಿಡ್ತಾರೆ ಆ ಯೇಸು ಸಹ ಬಂದಿದ್ದಾರೆ. ಈ ಎಚ್ಚರಗಳು ಕೊಡ್ತಾ ಇದ್ದಾರೆ. ಯೇಸು ಸ್ವಾಮಿ ಬಂದು ಕದ ತಟ್ಟುತ್ತಾರೆ. ನೀವು ಎಚ್ಚರವಾಗಿದ್ದರೆ, ನಿಮ್ಮ ಆತ್ಮ ಉರಿಯುತ್ತಾ ಇದ್ದರೆ, ನಿಮಗೆ ಕದ ತಟ್ಟಿದಾಗ ನೀವು ಎದ್ದು ಕದವನ್ನು ಓಪನ್ ಮಾಡಿ, ಆವಾಗ ನಾನು ಬಂದು ನಿಮಗೆ ಊಟಕ್ಕೆ ಬಯಸ್ತೀನಿ ಅಂತ ಹೇಳ್ತೀನಿ. ಅಂದ್ರೆ ಆಹಾರ ಅಂದ್ರೇನು? ಆಧ್ಯಾತ್ಮಿಕವಾದ ಆಹಾರ ಅಂದ್ರೇನು? ದರ್ಶನಗಳು, ಕನಸುಗಳು, ವರದಾನಗಳು, ಇವೇ ಆಧ್ಯಾತ್ಮಿಕವಾದಂಥ ಆಹಾರ. ನಿಮಗೆ ಬಡಿಸ್ತೇನೆ, ನಿಮ್ಮನ್ನು ಕೂಡಿಸ್ತೇನೆ, ನಿಮಗೆ ಆಹಾರ ಬಡಿಸ್ತೇನೆ ನನ್ನ ಅರ್ಥ ಏನಂದ್ರೆ ಆಧ್ಯಾತ್ಮಿಕವಾದಂಥ ವರದಾನಗಳು, ಅವು ಆಹಾರ. ಯಾರು ಅದನ್ನು ಎದ್ದು ಕದ ತೆಗೆಯುವುದಿಲ್ಲ, ಅವ್ರಿಗೆ ಸಿಗುದಿಲ್ಲ. ಕದ ತೆಗೆದೇ ತಾನೇ ಯೇಸು ಬರುದು ಒಳಗಡೆ. ನೀವು ಕದನೇ ತೆಗಿಲಿಲ್ಲ ಅಂದ್ರೆ ಯೇಸು ಹೇಗೆ ಬರ್ತಾರೆ? ಅದಕ್ಕಾಗಿ ಪ್ರಿಯರೇ, ಈ 4 ಕಾರ್ಯಗಳನ್ನು ಮಾಡುತ್ತಾ ಇದ್ರೆ ಒಂದು ದಿನ ಯೇಸು ಸಹ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವುದು, ರೊಟ್ಟಿ ದ್ರಾಕ್ಷಿ ತಕ್ಕೊಳ್ಳೋದು, ಪ್ರಾರ್ಥನೆ ಮಾಡುವುದು ಮತ್ತು ವಿಶ್ವಾಸಿಗಳ ಸಹವಾಸ. ಈ 4 ಕಾರ್ಯ ಕಂಟಿನ್ಯೂ ನಾವು ಮಾಡ್ತಾ ಮಾಡ್ತಿದ್ರೆ ಒಂದಿನ ಯೇಸು ಸಹ ನಮ್ಮ ಕದವನ್ನು ತರ್ತಾನೆ, ನಮ್ಮ ಹೃದಯದ ಬಾಗಿಲನ್ನು ತರ್ತಿರ್ತಾನೆ. ಆ ಸ್ವಾಮಿ ನಾನು ಇದ್ದೀನಪ್ಪ ಹೇಳಪ್ಪ ಅಂತ ಹೇಳಿ ನಾವು ಎದ್ದು ನಿಂತ್ಕೊಂಡು ಬಿಡ್ತೇವೆ. ಹೇಗೆ ಕದ ತೆಗೆಯುವುದಂದ್ರೆ ಏನು? ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ಪ್ರಿಯರೇ. ಕದ ತೆಗೆಯುವುದಂದ್ರೆ, ಸಮೂಹರು ನನ್ನ ಸಮಯದಲ್ಲಿ ಚಿಕ್ಕ ಹುಡುಗ, ಒಂದು 4 ವರ್ಷ 5 ವರ್ಷ ಹುಡುಗ ಸಮೂಹ ದೇವಾಲಯದಲ್ಲಿ ಮಲಗಿರ್ತಾರೆ. ದೇವಾಲಯದಲ್ಲಿ ಮಲಗಿದ್ದಾಗ ಅರ್ಧರಾತ್ರಿ ಸಮಯದಲ್ಲಿ, ಸುಮಾರು ಬೆಳಗಿನ ಸಮಯದಲ್ಲಿ ಸಮೂಹರನೇ ಅಂತ ಕರೀತಾರೆ. ಸಮೂಹ ಎದ್ದು ಕೂತ್ಕೊಂಡು ಅಲ್ಲಿ ಪಾಸ್ಟರ್ ಇರ್ತಾರೆ ಆ ಚರ್ಚ್ ಒಳಗೆ. ಪಾಸ್ಟರ್ ಬೆಳೆಯಲ್ಲಿ ಪಾಸ್ಟರ್ ಕರೆದಿದ್ದೀರಾ? ನಾವು ಬಂದಿದ್ದೀನಿ ನೋಡಿ. ಆ ಪಾಸ್ಟರ್ಗೆ ಹೆಲ್ಪ್ ಮಾಡ್ಲಿಕ್ಕೆ ಇರ್ತಾನೆ ನಾವು, ಚಿಕ್ಕ ಹುಡುಗ. ಅವಾಗ ಪಾಸ್ಟರ್ ಅಂತಾರೆ, ನಾ ಕರೆದಿಲ್ಲಪ್ಪ, ನೀನು ಹೋಗಿ ಮಲಗಿರ್ತ. ಆಮೇಲೆ 7ನೇ ಬಾರಿ ಮತ್ತೆ ದೇವರು ಕರೀತಾರೆ, ಸಮಯ ಅಂತ ಕರೆದ್ಕೊಳ್ಳಿ. ಇವನು ಚಿಕ್ಕ ಹುಡುಗ ಗೊತ್ತಾಗುದಿಲ್ಲ, ಪಾಸ್ಟರ್ ಕರೆದಾರ ಅಂತ ಪಾಸ್ಟರ್ ಬೆಳೆ ಬರ್ತಾರೆ. ಪಾಸ್ಟರ್ ಮತ್ತೆ 7ನೇ ಬಾರಿ ಹೇಳ್ತಾರೆ, ಇಲ್ಲಪ್ಪ ನನ್ನ ಕರೆದಿಲ್ಲ, ನೀವು ಹೋಗಿ ಮಲಗ. ಮತ್ತು 3ನೇ ಬಾರಿ ದೇವರು ಕರೀತಾರೆ, ಸಮಯ ಅಂತ ಕೇಳ್ಕೊಂಡೆ. ಆವಾಗ ಪಾಸ್ಟರ್ ಬೆಲೆಯಲ್ಲಿ ಬಂದಾಗ ಆ ಪಾಸ್ಟರ್ ಹೇಳ್ತಾರೆ, ನೋಡಪ್ಪ ನಾನು ಕರೆದಿಲ್ಲ, ದೇವರು ಕರೆದಿದ್ದಾನೆ. ಈ ಬಾರಿ ನಿಮ್ಗೆ ಸ್ವರ ಬಂದ್ರೆ, ಸ್ವಾಮಿ ನಾನು ಕೇಳಿಸ್ಕೊಳ್ತಾ ಇದ್ದೀನಿ, ನೀವು ಮಾತಾಡಿಸ್ವಾಮಿ ಅಂತ ಹೇಳಿ ಅಂತ ಪಾಸ್ಟರ್ ಹೇಳ್ತಾನೆ. ಆವಾಗ ಹೋಗಿ ಮತ್ತೆ ಮಲಗಿದಾಗ ದೇವರು ಮಾತಾಡ್ತಾರೆ. ಸಮಯ ಅಂತ ಹೇಳಿದಾಗ ಅವನು ಹೇಳ್ತಾನೆ, ಸ್ವಾಮಿ ನಾನು ಕೇಳಿಸ್ಕೊಳ್ತಾ ಇದ್ದೀನಿ, ಏನು ಹೇಳ್ತೀವಿ ಹೇಳಿ. ಅದು ಕದ ತೆಗೆದಿದ್ರೆ ಅದು ಕ್ರಿಸ್ತನಲ್ಲಿ ಪ್ರೇರೆ. ನಮ್ಮ ಹೃದಯದ ಕದಗಳನ್ನು ನಾವು ತೆಗೆಯುತ್ತೇವೆ. ಅದು ತೆಗಿಬೇಕಾದ್ರೆ ಆ 4 ಕಾರ್ಯಗಳು ಮಾಡುತ್ತಾ ಇರ್ತೀವಿ. ದೇವರ ವಾಕ್ಯ, ಪ್ರಾರ್ಥನೆ, ರೊಟ್ಟಿ ದ್ರಾಕ್ಷಾರಸ, ವಿಶ್ವಾಸಿಗಳ ಸಹವಾಸ. ಈ 4 ನಾವು ಕಂಟಿನ್ಯೂ ಮಾಡ್ತಾ ಇದ್ರೆ ಒಂದಿನ ಕದ ತಪ್ಪುತ್ತಾರೆ, ಖಂಡಿತವಾಗಿ ತಪ್ಪುತ್ತಾರೆ. ಅದಕ್ಕಿಂತ ಮೊದಲೇನಾಗಬೇಕು? ನಾವು ಯೇಸು ಸ್ವಾಮಿ ನಂಬಿ ಮಾನಸಾಂತರಪಟ್ಟು ನಮ್ಮ ಪಾಪಗಳ ಪರಿಹಾರವನ್ನು ಹೊಂದಿಕೊಂಡಾಗ ಪವಿತ್ರಾತ್ಮ ನಮ್ಮಲ್ಲಿ ಬಂದು, ನಿತ್ಯದೇವ ನಮ್ಮಲ್ಲಿ ಬಂದು ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು. ನಮ್ಮ ಮನಸ್ಸು ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಕೊಡುದಿಲ್ಲ, ಕಂಟ್ರೋಲ್ ಮಾಡಿಬಿಡ್ತಾರೆ. ಪವಿತ್ರಾತ್ಮನೇ ಕಂಟ್ರೋಲ್ ತೆಗೆದುಕೊಂಡಿರ್ತಾರೆ. ಮೊದಲು ಆ ಕೆಲಸ ಆಗಬೇಕು, ಆನಂತರ ಈ 4 ಕೆಲಸಗಳಾಗಬೇಕು. ಆವಾಗ ಪ್ರಿಯರೇ ನಮ್ಮ ಆತ್ಮ ಉರಿಯುತ್ತಾ ಇರ್ತದೆ, ನಮ್ಮ ಮನಸ್ಸು ಒಂದೇ ಕಡೆ ಕೇಂದ್ರೀಕೃತವಾಗ್ತದೆ. ಒಂದು ದಿನ ಯೇಸು ಸ್ವಾಮಿ ಬಂದು ಕದ ತಟ್ಟಿ ನಮ್ಗೆ ಹೇಳ್ತಾರೆ, ನೋಡಪ್ಪ ಈ ರೀತಿ ಮಾಡ್ತಾ ಇದ್ದೆಲ್ಲ, ಈ ರೀತಿ ಆಗುದಿಲ್ಲ, ಈ ರೀತಿ ಮಾಡಿ. ನಾವು ಈ ಸೈಟ್ ರಿಜಿಸ್ಟ್ರೇಷನ್ಗಾಗಿ ಎಷ್ಟೋ ಸುಮಾರು ವರ್ಷಗಳಿಂದ ನಾವು ಪ್ರಯತ್ನ ಮಾಡ್ತೀವಿ, ಏನಾಗಲಿಲ್ಲ. ಒಂದು ಇಂಚು ಮುಂದಕ್ಕೆ ಹೋಗ್ತಾ ಇಲ್ಲ. ಯಾವ ಅಧಿಕಾರಿ ಕೂಡ ಇಲ್ಲ ಅಂತ ಹೇಳ್ತಿದ್ದಾರೆ. ಒಂದಿನ ಯೇಸು ಬಂದಿದ್ದಾರೆ. ಯೇಸು ಬಂದು ನೀವು ಯಾರ ಕಡೆ ಹೋಗ್ಬೇಡ, ಪ್ರೆಸಿಡೆಂಟ್ ಕಡೆ ಬೇಡ, ಕಮಿಷನರ್ ಕಡೆ ಬೇಡ, ಕೌನ್ಸಿಲರ್ ಕಡೆ ಬೇಡ, ಯಾರ ಕಡೆ ಬೇಡ, ವಕೀಲ ಆ ವಕೀಲಿಗೆ ತಿಳಿಸಿ, ಆ ವಕೀಲ ಮುಖಾಂತರವಾಗಿ ಹೋಗಿ, ವಕೀಲ ಮಾರ್ಗದರ್ಶನ ಕೊಡ್ತಾರೆ, ಅವನ ಮುಖಾಂತರವಾಗಿ ಹೋಗಿ ಸೈಟ್ ರಿಜಿಸ್ಟ್ರೇಷನ್ ಆಗ್ತದೆ. ಈಗ ವಕೀಲ ನಿಂತ್ಕೊಂಡಿದ್ದೇವೆ, ಬೇರೆ ವಕೀಲ ಕಡೆಗೆ ಹೋಗಿದ್ದೇವೆ, ವಕೀಲ ಹೇಳಿರ್ತಕ್ಕಂಥ ಮಾಡ್ತಾ ಇದ್ದೇವೆ. ಇನ್ನೊಂದು ವರ್ಷದಲ್ಲಿ ಎಲ್ಲ ಕೆಲಸ ಆಗ್ತದೆ, ಎಲ್ಲ ಕೆಲಸ ಆಗುತ್ತೆ. ಸುಮಾರು 20 ವರ್ಷಗಳಿಂದ ಆಗಲಿಲ್ಲ, ಈಗ 1 ವರ್ಷದಲ್ಲಿ ಆಗಿಬಿಡ್ತದೆ. ಈ ರೀತಿ ಕದ ತಟ್ಟುವುದಂದ್ರೇನು? ನಾವು ನಿಜವಾಗಿ ಆತನ ಮಾರ್ಗ ನಡೀತಾ ಇದ್ರೆ ಒಂದಿನ ಕದ ತಟ್ಟುತ್ತಾರೆ. ಆ ರೀತಿ ನಾವು ಮಾಡಿ ಆಸೆ